ಉಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಶ್ರೀಗಳಿಂದ ಆಶೀರ್ವಾದ ರೂಪದಲ್ಲಿ ಸತ್ಕಾರ. ಜೋರಾದ ಚಪ್ಪಾಳೆ ಮಾಡಬೇಕು. ಮತ್ತೊಂದು ಹೊಸತರ ಆರಂಭ ಎಂಬ ಮಾತಿನಂತೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಶ್ರೀ DC ವಾಗ್ಭಟ್ಟೆ ಬದಲಾವಣೆಗೆ ವಿಷಾದವನ್ನು ಕೋರುತ್ತಾ ನಮ್ಮ ನಿಪ್ಪಾಣಿ ತಾಲೂಕಿನ ಅತ್ಯಂತ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಮಹಾದೇವಿ ನಾಯ್ಕ್ ಮೇಡಮ್ ಅವರು ಇದೀಗ ಈ ಸಮಾರಂಭಕ್ಕೆ ಆಗಮಿಸುತ್ತಿದ್ದು ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆಯಡೆಗೆ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ ಮೇಡಮ್. ಪ್ಲೀಸ್ ಸೇರ್ಪಡೆಯಾಗಿದ್ದಾರೆ. ನಮ್ಮ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಮಹಾದೇವಿ ನಾಯ್ಕ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳದ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಸ್ತ ಎಲ್ಲ ಮಾಡೋದ್ರಿಂದ ಯಾರನ್ನ ಹೆಸರು ತೆಗೆದುಕೊಳ್ಳದೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಸಭೆಯನ್ನ ಬಹಳಷ್ಟು ಯಶಸ್ವಿ ಮಾಡಿದಂತ ಎಲ್ಲ ಮಹಿಳೆಯರಿಗೂ ನಾನು ನಮ್ಮ ಹಳದಟ್ಟಿ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸ್ತಾ ಅವರಿಗೆ ನಮನಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಸಮಾರಂಭಕ್ಕೆ ಬಂದಂತಹ ಬೇರೆ ಬೇರೆ ಊರುಗಳಿಂದ ಬಂದಂತಹ ಎಲ್ಲ ನಮ್ಮ ಒಂದು ಶಿಕ್ಷಣ ಪ್ರೇಮಿಗಳು ಅವರಿಗೂ ಸಹ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಇವತ್ತಿನ ಸಮಾರಂಭಕ್ಕೆ ಬಂದಿರತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೂ ಸಹ ನಾನು ನಮ್ಮ ಈ ಹಳದಟ್ಟಿ ಶಾಲೆಯ ಪರವಾಗಿ, ಹಳದಟ್ಟಿಯ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.
75ನೇ ವರ್ಷದ ಅಮೃತ ಮಹೋತ್ಸವ ಸಮಾರಂಭದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಗಡಿಭಾಗದ ಶೈಕ್ಷಣಿಕ ಸವಾಲುಗಳು ಈ ವಿಷಯ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ಮಕ್ಕಳಿಂದ. ಧನ್ಯವಾದಗಳು ಸರ್. ಜೊತೆಗೆ ಡಾಕ್ಟರ್ ಗಣಪಲ ಇವರಿಂದ ಗೌರವಪೂರ್ವಕವಾದಂತಹ ಸತ್ಕಾರ. ಧನ್ಯವಾದಗಳು. ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳದಹಟ್ಟಿ 75 ವರ್ಷಗಳ ನಿರಂತರವಾಗಿ ಅಕ್ಷರ ಪ್ರಪಂಚವನ್ನ ಈ ಭಾಗದಲ್ಲಿ ಪರಿಚಯ ಮಾಡುವುದರ ಮೂಲಕ ಈ ಹಳದಹಟ್ಟಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕನ್ನು ಕೊಟ್ಟಿರುವಂತಹ ಈ ಶಾಲೆಯ ಅಮೃತ ಮಹೋತ್ಸವದ ಶುಭ ಸಮಾರಂಭದ ಉಪಸ್ಥಿತರಿದ್ದು ಜೀವನ ಮೌಲ್ಯಗಳು ಅನ್ನುವಂತಹ ಒಂದು ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರುವಂತಹ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಹೆಸರಾಂತ ನಾಡಿನ ವಿದ್ವಾಂಸರಾದ ಡಾಕ್ಟರ್ VS ಮಾಳಿಸರ್ ಅವರೇ, ನಾನು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳು ಸ್ವಲ್ಪ ಶಾಂತರಾದ್ರೆ ನಾವು ಮಾತಾಡಬಹುದು, ಇಲ್ಲ ಅಂದ್ರೆ ಆ ಹುಡುಗರನ್ನ ಸ್ವಲ್ಪ ಬೇರೆ ಕಡೆಗೆ ಕೂಡಿಸ್ಬಿಟ್ರೆ ಬಹಳ ಒಳ್ಳೆಯದಂತೇಳಿ ಅನಿಸ್ತದೆ. ನಾನು ಈ ಸಮಾರಂಭದಲ್ಲಿ ಉಪನ್ಯಾಸವನ್ನ ನೀಡೋದಕ್ಕೆ ಮುಖ್ಯ ಕಾರಣೀಕರ್ತರು ಅಂದ್ರೆ ಪ್ರಕಾಶ್ ಪೂರ್ವೆ ಅವರು ಸಾರ್ ಹಿಂಗೆ 75 ವರ್ಷ ನಮ್ಮ ಸ್ಕೂಲ್ ಆಗಿದೆ, ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಬಂದಿದ್ದೀವಿ. ಮೊನ್ನೆ ಅವರಿಗೆ BC ಗಂಗಾಲ್ ಶಿಕ್ಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡಿ, ಈ ವರ್ಷ BC ಗಂಗಾಲ್ ಪ್ರಶಸ್ತಿಯ ಆ ಹಳೆಯ ವಿದ್ಯಾರ್ಥಿಗಳ ಬಳಗದ ಅಧ್ಯಕ್ಷ ನಾನಿದ್ದಿದ್ದರಿಂದಾಗಿ ಅವರನ್ನ ಮಾತಾಡಿಸುವಂತ ಒಂದು ಸನ್ನಿವೇಶ ಬಂತು. ಆ ಹಿನ್ನೆಲೆ ಒಳಗಡೆ ನನಗಂದ್ರೆ ಅವರು ಸಾರ್ ಒಂದು 75 ವರ್ಷ ಆಗಿದೆ, ಬಹಳ ವಿಶೇಷವಾಗಿ ಅಮೃತ ಮಹೋತ್ಸವನ್ನ ಮಾಡಬೇಕಾಗಿದೆ, ತಾವು ಸಲಹೆಗಳನ್ನು ಕೊಡಬೇಕು, ಅಭಿನಂದನಾ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆಯನ್ನ ಮಾಡಬೇಕಾಗಿದೆ ಅನ್ನೋ ವಿಚಾರಗಳನ್ನ ಹಂಚಿಕೊಂಡ್ರು. ನಾನು ಆಗಂದೆ ಬಹುಶಃ ಉಪನ್ಯಾಸ ಆದ್ಮೇಲೆ ಗೋಷ್ಠಿಗಳಲ್ಲಿ ಮಂಡನೆಯಾಗುವಂತಹ ವಿಷಯಗಳನ್ನ ಸೇರಿಸಿ, ಜೊತೆಗೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನೀವೆಲ್ಲ ಮೆರವಣಿಗೆ ಮಾಡಿರ್ತೀರಿ, ಎಲ್ಲರೂ ಅಹರ್ನಿಶಿ ದುಡ್ದಿರ್ತೀರಿ, ಅವರೆಲ್ಲರ ಭಾವಚಿತ್ರಗಳನ್ನ ಆ ನೆನಪಿನ ಸಂಪುಟದಲ್ಲಿ ಹಾಕಿ ನೀವು ಒಂದ್ ವೇಳೆ ಪುಸ್ತಕ ಮಾಡಿದ್ರೆ ಅದಕ್ಕೆ ಮೌಲ್ಯ ಬರ್ತದೆ, ಈಗ ಅದನ್ನ ಪ್ರಕಟ ಮಾಡೋದು ಬೇಡ ಅಂತೇಳಿ ಹೇಳಿದೆ. ಅದಕ್ಕೆ ಅವರು ಅದನ್ನು ಒಪ್ಕೊಂಡ್ರು. ಅದಕ್ಕೆ ನಾನು ಕಾರಣವನ್ನು ಕೂಡ ಕೊಟ್ಟೆ. ಮೊನ್ನೆ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ನಾವು ಚಿಕ್ಕೋಡಿಯಲ್ಲಿ ಮಾಡಿದ್ವಿ, ಅಲ್ಲಿಯೂ ಕೂಡ ಹಂಗೆ ಮಾಡಿದ್ದೆ. ಯಾಕಂದ್ರೆ ಆ ಗಡಿತೇರು ಸ್ಮರಣ ಸಂಚಿಕೆಯ ಸಂಪಾದಕನಾಗಿದ್ದರಿಂದ ಎಲ್ಲರ ಲೇಖನಗಳನ್ನ ತರಿಸ್ಕೊಂಡೆ. ಡಾಕ್ಟರ್ VS ಮಾಳಿಸರ್ ಅವರು ಲೇಖನವನ್ನ ಕೊಟ್ಟರು, ಅದ್ಭುತವಾದ ಉಪನ್ಯಾಸವನ್ನ ನೀಡಿದ್ರು. ಹಂಗಾಗ್ಬಿಟ್ರೆ ಒಂದು ಒಳ್ಳೆ ಕೆಲಸ ಆಗತ್ತೆ ಅನ್ನೋ ನಿಟ್ಟಿನೊಳಗಡೆ ನಾನು ಅವ್ರಿಗೆ ಹೇಳಿದೆ. ಪ್ರಕಾಶ್ ಪುರ್ವೆ ಅವರನ್ನ ಅಭಿನಂದಿಸ್ತೇನೆ, ಮುಖ್ಯೋಪಾಧ್ಯಾಯರಾದ ಹಿರಿವಿಯವರನ್ನು ಕೂಡ ನೆನೆಸ್ಕೊಳ್ತೇನೆ. ಎಲ್ಲ ಶಿಕ್ಷಕ ಬಂಧುಗಳೇ, ಸಹೃದಯ ಅಭಿಮಾನಿಗಳೇ, ಬನ್ನೆಯವರೇ, ಸಿಪ್ಪುರಿಯವರೇ, ಎಲ್ಲ ಸಹೋದರ ಹಿರಿಯರೇ, ನನಗೆ ಗಡಿ ಭಾಗದ ಶೈಕ್ಷಣಿಕ ಸವಾಲುಗಳು ಅನ್ನುವಂತ ಒಂದು ವಿಷಯ, ಬಹುಶಃ ಇಂಥ ವಿಷಯವನ್ನ ಇಟ್ಕೊಂಡು ಎಷ್ಟು ಸಲ ಮಾತಾಡಿರ್ಬೇಕು ಅಂದ್ರೆ ಬಹಳ ಉಪನ್ಯಾಸಗಳಲ್ಲಿ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಾಮಿನೇಟ್ ಮೆಂಬರ್ ಇದ್ದೆ ನಾನು ಕರ್ನಾಟಕ ಸರ್ಕಾರದ್ದು. ಈ ಹಳದಟ್ಟಿ ಮೂಲಕನೇ ಹೋಗಿದ್ದೀನಿ ನಾನು ಗಳತ್ಗಾಕೆ. ಬನ್ನಿಯವರು ಆಯೋಜಿಸಿರುವಂತಹ ಕಾರ್ಯಕ್ರಮಗಳಿಗೆ, ಸಮ್ಮೇಳನಗಳಿಗೆ ನಾನು ಇಲ್ಲಿಂದನೇ ಹೋಗಿದ್ದೇನೆ. ಬಟ್ ಇದು ಹಳದಟ್ಟಿ ಇದೆ, ಇಲ್ಲಿ ಸ್ಕೂಲ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ.
ಕಾರಣ ಯಾಕಂದ್ರೆ ಗಡಿ ಭಾಗದಲ್ಲಿ ಶಿಕ್ಷಣದ ಸವಾಲಿದೆ ಅಲ್ವಾ, ಇದು ಪರಿಚಯ ಆಗಿಲ್ಲ ಬೇರೆಯವರಿಗೆ. ಮೊದಲು ನಾವು ಶಿಕ್ಷಣ ಪಡಿಬೇಕು ಗಡಿ ಭಾಗದಲ್ಲಿ. ಗಡಿ ಅಂದ್ರೆ ಯಾವುದು? ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತ ಒಂದು ಊರು. ನಾವು ಪುಣ್ಯವಂತರು ಏನು ಅಂದ್ರೆ ನಮ್ಮ ಕನ್ನಡವೂ ಬರ್ತದೆ, ಮರಾಠಿನೂ ಬರ್ತದೆ, ಜೊತೆಗೆ ಹಿಂದಿ ಓದೋದಕ್ಕೆ ಬರೆಯೋದಕ್ಕೆ ಬರ್ತದೆ. ಯಾಕಂದ್ರೆ ಮರಾಠಿ ಮತ್ತು ಅಲ್ಲಿ ಕ್ಯಾ ಅಂದ ತಕ್ಷಣ ಅದು ಹಿಂದಿ ಅಂತೇಳಿ ಅರ್ಥ ಆಗ್ತದೆ, ಕಾಯ್ ಅಂದ್ರೆ ಮರಾಠಿ ಆಗ್ತದೆ. ಎರಡನ್ನೂ ನಾವು ಬರೀತೀವಿ. 2-3 ಭಾಷೆಗಳನ್ನ ಮಾತನಾಡ್ತಕ್ಕಂಥ ನಮ್ಮಷ್ಟು ಶ್ರೀಮಂತರು ನಾಡಿನ ತುಂಬಾ ಯಾರೂ ಇರೋದಿಲ್ಲ. ಏನು ಅಂದ್ರೆ ನಮ್ಮಷ್ಟು ಬಡವರು, ನಮ್ಮಷ್ಟು ಕಷ್ಟಪಡೋರು ಕೂಡ ಯಾರೂ ಕರ್ನಾಟಕದಲ್ಲಿ ಇಲ್ಲ. ಗಡಿ ಭಾಗದ ಅವಸ್ಥೆ ಹೆಂಗಾಗಿದೆ ಅಂದ್ರೆ ಗುಡಿಯಲ್ಲಿನ ಪೂಜಾರಿನೇ ಇಲ್ಲ, ಗಡಿಗಳ ಬಗ್ಗೆ ಕೇಳೋರಿಲ್ಲ. ಒಂದು ಮಾತು ಹೇಳ್ತಾರೆ, ಗಡಿಗಳು ಹೆಂಗಾಗಿದಾವಂದ್ರೆ ದನಗಳನ್ನ ಕಟ್ಟುವಂತ ಒಂದು ಕೊಂಡವಾಡಾಗಿಬಿಟ್ಟಿದೆ, ರೋಗ ರುಜಿನಗಳ ತಾಣ ಆಗಿದೆ. ಅಲ್ಲಿ ಯಾವತ್ತೂ ಕೂಡ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇಲ್ಲ. ಯಾಕೆ ಹಂಗಾಗಿದೆ ಅಂದ್ರೆ ಗಡಿ ಭಾಗ ಚಿಂತೆ ಮಾಡತಕ್ಕಂತ ಜನಪ್ರತಿನಿಧಿಗಳಲ್ಲಿ ಸೋಮಾರಿತನ ಬಂದಿದ್ರಿಂದಾಗಿ ಹಿಂಗಾಗಿದೆ. ಯಾವಾಗ ನಾನು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸದಸ್ಯನಾಗಿ ನೇಮಕಗೊಂಡಾಗ ನಾನು ಸವಿಸ್ತಾರವಾಗಿ ವರದಿಯನ್ನ ಕೊಟ್ಟಿದ್ದೆ. ಸುಮಾರು 52 ಗಡಿ ತಾಲೂಕುಗಳನ್ನ ತಿರುಗಾಡಿದ್ದೇನೆ. ಎಲ್ಲ ತಾಲೂಕುಗಳಿಗೆ ಹೋಗಿದ್ದೇನೆ, 19 ಗಡಿ ಜಿಲ್ಲೆಗಳಿಗೆ ಹೋಗಿದ್ದೇನೆ. ವೀರಪ್ಪಣ್ಣನ ಊರು ಗೋಪಿನಾಥಂ ಕೂಡ ಹೋಗಿ ಬಂದಿದ್ದೀವಿ. ಆದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಗಡಿ ಭಾಗದವರು ಎಲ್ಲರ ಮನೆ ದೋಸೆ ಇದ್ದಾಗ ಎಲ್ಲಾ ಊರುಗಳು ಹಂಗೆ ಇದೆ. ಒಂದು ಕನ್ನಡ ಶಾಲೆ ಇದ್ರೆ ಅಲ್ಲಿ ಮಾಸ್ತರ್ಗಳು ಇರೋದಿಲ್ಲ, ಮಾಸ್ತರ್ಗಳಿದ್ರೆ ಕನ್ನಡ ಶಾಲೆಯಾಗ 5 ಮಂದಿ ವಿದ್ಯಾರ್ಥಿಗಳು ಇರ್ತಾರೆ, ಮಾಸ್ತರ್ಗಳು ವಿದ್ಯಾರ್ಥಿಗಳು ಇರ್ತಾರೆ. ಬಿಲ್ಡಿಂಗ್ ಇರೋದಿಲ್ಲ, ಬಿಲ್ಡಿಂಗ್ ಇರ್ತದೆ ಸೋರ್ತಿರ್ತದೆ, ಆಮೇಲೆ ಸೋರ್ಬಾರ್ದಂತ ಬಿಲ್ಡಿಂಗ್ ಇರ್ತದೆ, ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ರೂ ಬೇಕಾದ ಟೈಮ್ನಾಗ ಬರೋದಿಲ್ಲ, ಆಮೇಲೆ ನೀರಂತೂ ಇರೋದಿಲ್ಲ, ಶೌಚಾಲಯ ಇರೋದಿಲ್ಲ. ಬಹುಶಃ ಈ ಕಂಪೌಂಡ್ ಎಲ್ಲ ನೋಡಿದ್ಮೇಲೆ ನನಗನಿಸ್ತು ನಾವು ಅಮೆರಿಕಾದ ಸ್ಕೂಲ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವೇನೋ ಅಂತ ಅನಿಸ್ತು. ಬಹುಶಃ ಪುಣ್ಯವಂತರು ನೀವು. ಮೊದಲ ಪ್ರೈಮರಿ ಸ್ಕೂಲ್ ಅನಿಸ್ತದೆ ಇಷ್ಟೊಂದು ವಿಸ್ತಾರವಾಗಿ ದೊಡ್ಡದಾಗಿ ಇರುವಂತ ಒಂದು ಪ್ರದೇಶ. ಬಹುಶಃ ಬನ್ನಿಯವರು ಇದ್ದಾರೆ ಇಲ್ಲಿ. ನಾನು ಪದೇ ಪದೇ ಬನ್ನಿಯವರ ಹೆಸರುಗಳನ್ನ ಗಳತಕದಲ್ಲೂ ಪ್ರಸ್ತಾಪ ಮಾಡ್ತಿದ್ದೆ, ಯಾಕಂದ್ರೆ ಹೃದಯವಂತರು. ಅವರು ಮನಸ್ಸು ಮಾಡಿದ್ರೆ ಇಲ್ಲಿ ಏನು ಈ ಅಕ್ಕಪಕ್ಕ ಮಣ್ಣಿನ ಗ್ರೌಂಡ್ ಕಾಣಿಸ್ತಿದೆ, ಇದು ಕೂಡ ಫೆಬರ್ಗಳಿಂದ ಆವರಿಸಿಕೊಳ್ತದೆ. ಬನ್ನಿ ಅವರಿಗೆ ಆ ಮನಸ್ಸು ಬರಬೇಕು ಅಷ್ಟೇ. ಗ್ರಾಮ ಪಂಚಾಯಿತಿಯಿಂದ ಅನೇಕ ಸವಲತ್ತುಗಳನ್ನ ಕೊಡಬೇಕಾಗಿದೆ. ಯಾಕೆ ಇಲ್ಲಿ ಗಡಿ ಭಾಗ ಇದೆ ಅಂದ್ರೆ ನಾವು ಯಾರೂ ಕೂಡ ಗಡಿ ಊರುಗಳಲ್ಲಿ ನಿಲ್ತಾ ಇಲ್ಲ. ಯಾಕೆ ನಿಲ್ಲ ಅಂದ್ರೆ ನಮಗೆ ದುಡಿಯಾಕೆ ಇಲ್ಲಿ ದುಡಿಮೆ ಇಲ್ಲ, ಕೆಲಸ ಇಲ್ಲ. ಎಲ್ಲರೂ ಏನಂತಾರೆ, ಊರು ಯಾಕೆ ಬಿಡ್ತೀರಿ ಅಂತ ಕೇಳ್ತಾರೆ. ಊರು ಯಾಕೆ ಬಿಡ್ತೀವಿ ಅಂದ್ರೆ ನಾವು ದುಡಿಯೋಕ್ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಅನೇಕ ರಾಜಕಾರಣಿಗಳು ಹೇಳ್ತಾರೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತಾರೆ. ಕಾರ್ಖಾನೆಗಳನ್ನ ಎಲ್ಲಿ ತೆಗಿತಾರೆ, ಉದ್ದಿಮೆಗಳನ್ನ ಎಲ್ಲಿ ತೆಗಿತಾರೆ, ದೊಡ್ಡ ಅಂಗಡಿ ಮುಂಗಟ್ಟುಗಳನ್ನು ಎಲ್ಲಿ ತೆಗಿತಾರೆ ಅಂದ್ರೆ ಧಾರವಾಡ, ಹುಬ್ಳಿ, ಬೆಳಗಾವಿ ಮತ್ತು ಬೆಂಗಳೂರು ಕೇಂದ್ರಿತ ಆಗಿದ್ದಾವೆ. ಅದು ಯಾವತ್ತು ಗಡಿ ಭಾಗಕ್ಕೆ ಬರ್ತದೆ ಆವತ್ತು ಕರ್ನಾಟಕ ಪ್ರಕಾಶಮಾನವಾಗಿ ಕಾಣಿಸ್ತದೆ, ಅಲ್ಲಿವರೆಗೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಒಮ್ಮೊಮ್ಮೆ ಪಾಟೀಲ್ ಪುಟ್ಟಪ್ಪನವರು ಬರೆಯೋ ಹಾಗೆ ನಮ್ಮ ಅನಿಲ್ ಕಮ್ತಿ ಅವರು ಬರೀತಾರೆ, ಮಹಾರಾಷ್ಟ್ರದಲ್ಲಿ ನೀವು ಹೊಂಟ್ರಿ ಅಂದ್ರೆ ರಸ್ತೆ ಮೇಲೆ ಹೊಂಟ್ರಿ ಅಂದ್ರೆ ಅಲ್ಲಿ ವಿಮಾನದಾಗ ಹೋದಂಗ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ನಾವು ವಿಮಾನದಾಗ ಹೊಂಟಿದ್ರು ರಸ್ತೆನಾಗ ಹೊಂಟಂಗ ಆಗ್ತಿದೆ. ಯಾಕಂದ್ರೆ ಇಲ್ಲಿನ ರಸ್ತೆಗಳೆಲ್ಲ ತಗ್ಗು ದಿನಗಳಿಂದ ಕೂಡ್ಕೊಂಡಿರ್ತಾವ. ನೀವು ಮೈಸಾಳ್ತನ ಹೋಗ್ರಿ, ಕರ್ನಾಟಕದ ಬಾರ್ಡರ್ ಇದೆ ಅಲ್ಲ, ಕಾಗವಾಡ ದಾಟಿ ಹೋಗ್ರಿ, ರಸ್ತೆ ಡಬಲ್ ಇದೆ, ಅದ್ಭುತವಾಗಿದೆ. ಆದ್ರೆ ನಮ್ಮ ಕರ್ನಾಟಕದ ರಸ್ತೆಗೆ ಬರ್ರಿ, ನನ್ನೀಗ ಹಳದಟ್ಟಿಗೆ ಈ ಕಡೆಯಿಂದ ಕರ್ಕೊಂಡು ಬಂದ್ರು, ಕಾರ್ಗಡೆಯಿಂದ ಕರ್ಕೊಂಡು ಬಂದ್ರು. ಬಹುಶಃ ನನಗನ್ನಿಸ್ತದೆ ಗರ್ಭಿಣಿ ಹೆಣ್ಮಗಳು ಬಂದಿದ್ರೆ ಹೆರಿಗೆ ಆಗ್ತಿತ್ತೇನೋ ಅನ್ನೋ ಲೆಕ್ಕದಲ್ಲಿ ಅದರದ ಅವಸ್ಥೆ ಇದೆ. ಮತ್ತೆ ಗಡಿ ಭಾಗ ಡೆವಲಪ್ಮೆಂಟ್ ಆಗೋದು ಯಾವಾಗ? ಇದು ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣಿಸೋದು ಯಾವಾಗ? ಜನಪ್ರತಿನಿಧಿಗಳ ಮೊದಲು ಎತ್ತರ ಮಾಡಬೇಕು. ನಾವು ನಮ್ಮ ಕೈಯಲ್ಲಿ ಓಟ್ ಇದೆ, ಎತ್ತರ ಮಾಡಬೇಕು. ಅದ್ರದ್ದು ಹೊರತು ಎತ್ತರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ
ಅಂಬೇಡ್ಕರ್ ಅವರು ಹೇಳ್ತಾರೆ, ಎಜುಕೇಶನ್ ಈಸ್ ಅ ಮಿಲ್ಕ್ ಆಫ್ ಟೈಗರ್ ಹೂ ಹ್ಯಾಡ್ ಡ್ರಿಂಕ್ಸ್ ಇಟ್ ಹಿಯರ್ ಡೇರ್ಸ್ ಅಂತಾರೆ. ಶಿಕ್ಷಣವನ್ನ ಪಡೆದುಕೊಂಡಿರುವಂತ ವ್ಯಕ್ತಿ ತನ್ನ ಸಮಾಜಕ್ಕೆ ಏನಾದರೂ ಕೊಡ್ಬೇಕಲ್ವಾ? ನಾವು ಏನು ಕೊಡ್ತಾ ಇದ್ದೀವಿ? ಎಲ್ಲಿ ಮಹಾರಾಷ್ಟ್ರದ ಬಾರ್ಡರ್ ಇದೆ, ನಿಮಗೊಂದು ಉದಾಹರಣೆ ಹೇಳ್ತೇನೆ. ಬೆಳಗಿನ ಜಾವ ಬೋರ್ಗಾಂವ್ ಬಸ್ ಸ್ಟ್ಯಾಂಡ್ ಮೇಲೆ ನೀವು ನಿಂತ್ಕೋಬೇಕು. 4 ರಿಂದ 5 ಗಂಟೆಗೆ ಬೋರ್ಗಾಂವ್ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೋಬೇಕು. ರಾತ್ರಿ 2 ಗಂಟೆಯಿಂದ 5 ಗಂಟೆವರೆಗೆ ಸುಮಾರು 5,000 ಸೈಕಲ್ಗಳು ಈತಲ್ಕರಂಜಿಗೆ ಹೋಗ್ತವೆ. ನಾನು ಪ್ರಾಧಿಕಾರದ ಸದಸ್ಯ ವಸ್ತು ಸ್ಥಿತಿಯನ್ನು ಅರಿತುಕೊಂಡು ಬೋರ್ಗಾಂವ್ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಈತಲ್ಕರಂಜಿವರೆಗೂ ನೋಡಿದ್ದಾನೆ. 5 ರಿಂದ 10,000 ಸೈಕಲ್ಗಳು ಓಡಾಡ್ತವೆ. ಅಲ್ಲಿ MIDCಗಳನ್ನ ಮಾಡಿದ್ದಾರೆ. ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಮಹಾರಾಷ್ಟ್ರದ ಗಡಿ ಆರಂಭ ಆಗ್ತದೆ, ಕರ್ನಾಟಕದ ಗಡಿ ಕೊನೆಯಾಗಿರ್ತದೆ, 1 ಫೂಟು ಕೂಡ ಬಿಟ್ಟಿಲ್ಲ ಅವರು. 1 ಅಡಿ ಕೂಡ ಜಾಗ ಬಿಟ್ಟಿಲ್ಲ. ನೀವು ಗಮನಿಸಬೇಕು. ಎಲ್ಲಿ ಇದು ಕರ್ನಾಟಕ ಇದೆ, ಇಲ್ಲಿ ಮಹಾರಾಷ್ಟ್ರ ಇದೆ, ಇದಕ್ಕೆ ಅಂಟ್ಕೊಂಡು ಅವ್ರ ಕಾರ್ಖಾನೆಗಳನ್ನ ತೆಗೆದಿದ್ದಾರೆ. ಬೇಕಾದ್ರೆ ನೀವು ಈತಲ್ಕರಂಜಿಗೆ ಹೋಗುವಾಗ ಅದನ್ನ ನೋಡಬಹುದು. ಅನೇಕ ಅಂಗಡಿ ಮುಂಗಟ್ಟುಗಳನ್ನ ಉದ್ಯಮಗಳನ್ನ ಮಾಡಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದವ್ರು ಏನ್ ಮಾಡ್ತಾರೆ ಅಂದ್ರೆ, ಗಳತ್ಗಾಕಿ ಯಾಕೆ ಮಾಡುನು, ಬೋರ್ಗಾಂವ್ ಮಡ್ಯಾಗ ಯಾಕೆ ಮಾಡುನು, ನಮಗ ಅದರಿಂದ ಲಾಭ ಏನು, ಅಲ್ಲಿ ವಿಮಾನ ಸೌಕರ್ಯ ಬರಬೇಕು, ನಾವೆಲ್ಲ ಲೆಕ್ಕ ಮಾಡ್ತೀವಿ. ಆದ್ರೆ ಮಹಾರಾಷ್ಟ್ರದವ್ರು ಹಂಗ್ ಮಾಡೋದಿಲ್ಲ. ಅವ್ರು ಬಹಳ ಜಾಣರು. ನಾನು ಶೈಕ್ಷಣಿಕ ಸವಾಲುಗಳ ಬಗ್ಗೆ ಮಾತಾಡೋದಿದೆ ಅಲ್ವಾ. ಯೂನಿವರ್ಸಿಟಿ ಎಲ್ಲಿ ತೆಗೆದ್ರು ಅಂದ್ರೆ ಕೊಲ್ಲಾಪುರದಾಗ ತೆಗೆದ್ರು. ಕೊಲ್ಲಾಪುರ ಕೂಡ ಒಂದು ಕಾಲಕ್ಕೆ ಕರ್ನಾಟಕದ ಊರು. ಸಾಂಗ್ಲಿ ಅನ್ನೋ ಊರು ಕೂಡ, ಸಾಂಗ್ಲಿ ಇದು ಮಹಾರಾಷ್ಟ್ರದ ಊರಲ್ಲ, ಅದು ಸಂಗೊಳ್ಳಿ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಕೊಲ್ಲಾಪುರದ ಲಕ್ಷ್ಮಕ್ಕ ನಮ್ಮ ಹೆಣ್ಮಗಳು. ಪುರ ಅಂದ್ರೆ ಪಟ್ಟಣ ಕನ್ನಡದಲ್ಲಿ. ಕೊಲ್ಲಾಪುರ ಅನ್ನೋದು ಅದನ್ನ ಕನ್ನಡದ ಹೆಸರೇ. ಈಗ ನಮ್ಮ ಮಾಳಿ ಸರ್ ಒಮ್ಮೆ ಮಾತಾಡುವಾಗ ಹೇಳಿದ್ರು, ನಿಪ್ಪಾಣಿ ನೀರು ಪಾನಿ ಎರಡೂ ಸೇರಿದೆ. ಕನ್ನಡ ಮರಾಠಿ ಮಾತಾಡಿದ್ರು ನಿಪ್ಪಾಣಿಯಲ್ಲಿ. ಅವರು ಯೂನಿವರ್ಸಿಟಿಯನ್ನ ತೆಗೆದ್ರು ಕೊಲ್ಲಾಪುರದಲ್ಲಿ, ಸಾಂಗ್ಲಿಯಲ್ಲಿ ಡಿಗ್ರಿ ಕಾಲೇಜ್ಗಳನ್ನ ತೆಗೆದ್ರು. ಎಲ್ಲಿ ಗಡಿ ಆರಂಭ ಆಗ್ತದೆ ಮಹಾರಾಷ್ಟ್ರದ ಗಡಿ, ಅದನ್ನ ದೊಡ್ಡ ಕೇಂದ್ರವನ್ನಾಗಿ ಮಾಡಿದ್ರು. ಆದ್ರೆ ನಮ್ಮವ್ರ ಯೂನಿವರ್ಸಿಟಿ ಧಾರವಾಡಕ್ಕೆ ತಕ್ಕೊಂಡು ಕೂತ್ರು. ಇಲ್ಲಿಂದ ಜನ ಅಲ್ಲಿಗೆ ಹೋಗೋದು ಹಾಗೆ. ಈ ದೂರದೃಷ್ಟಿ, ಈ ಚಿಂತನೆಗಳು ಗಡಿ ಭಾಗದ ಜನರಲ್ಲಿ ಯಾವಾಗ ಬರ್ತದೆ, ಆವಾಗ ನಾವು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಾವತ್ತೂ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈಗ ಮೊನ್ನೆ ಮುಖ್ಯಮಂತ್ರಿ ಅವರಿಗೆ ನಾವು ಮಾತಾಡಿ ವೈಯಕ್ತಿಕವಾಗಿ, ನಾನು ಈ ಸುವರ್ಣಸೌಧದಲ್ಲಿ ಉಪನ್ಯಾಸಿದ್ದಾಗ, ನಾನು ಉಪನ್ಯಾಸ ಮುಗಿದ ಮೇಲೆ ನೇರವಾಗಿ CM ಅವ್ರಿಗೆ ಹೋಗಿ ಒಂದು ಮನವಿ ಕೊಟ್ಟೆ. ನಾನು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ನಾತಕೋತ್ತರ ಕೇಂದ್ರ ಚಿಕ್ಕೋಡಿಯಲ್ಲಿ ಆರಂಭ ಮಾಡ್ರಿ ಅಂತ ಮನವಿ ಕೊಟ್ಟೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮಾಡ್ರಿ ಅಂದ. ಅವ್ರು ಅಂದ್ರು, ಯಾಕ್ರಿ ಸಾರ್ ಅಂತ ಅಂದ್ರು. ನಾವು ಮಾತಾಡುವಾಗ ಯಾಕ್ರಿ ಅಂತ ಅಂದ್ರು. ಅಂಬೇಡ್ಕರ್ ಅವರನ್ನ ವಿಶ್ವದ ಜ್ಞಾನಿ ಅಂತಾರೆ. ಅಂಬೇಡ್ಕರ್ ಅವರು ಪದೇ ಪದೇ ಚಿಕ್ಕೋಡಿಗೆ ಬಂದಿದ್ದಾರೆ, ಕೋರ್ಟ್ ನಲ್ಲಿ ವಾದ ಮಾಡಿದ್ದಾರೆ, ಕೇಸ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರು ತಮ್ಮ ಹೋರಾಟಕ್ಕೆ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿದ್ದು ಚಿಕ್ಕೋಡಿ. ಈಗ ಯೂನಿವರ್ಸಿಟಿ ಅವ್ರ ಹೆಸರಿನಿಂದ ಆರಂಭ ಆಗಲಿ ಒಂದು PG ಸೆಂಟರು, ಜನ ಹೆಚ್ಚಿಗೆ ಕಲಿಯೋಕೆ ಬರ್ತಾರೆ. ಅವಾಗ ಇಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗ್ತದೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿದೆ. ಆಮೇಲೆ ಈಗ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಿಂದ ಹಿರೇಬಾಗೇವಾಡಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ ಅದು 20 ಕಿಲೋಮೀಟರ್. ಚಿಕ್ಕೋಡಿಯಿಂದ ಬೆಳಗಾವಿ 70 ಕಿಲೋಮೀಟರ್, ಅಲ್ಲಿಂದ ಅದು 20 ಕಿಲೋಮೀಟರ್, ಅಂದ್ರೆ 90 ಕಿಲೋಮೀಟರ್. ಅಥಣಿ ತಾಲೂಕಿನಿಂದ ಬರುವಂತ ಹಳ್ಳಿಗಾಡಿನ ಜನ ಯೂನಿವರ್ಸಿಟಿಗೆ ಬರಬೇಕು ಅಂದ್ರೆ ಬಹಳ ಕಷ್ಟ. ಹಾಗಾಗಿ ನೀವು ಚಿಕ್ಕೋಡಿಯಲ್ಲಿ ವಿಶ್ವವಿದ್ಯಾಲಯದ ಒಂದು ಕೇಂದ್ರವನ್ನ ಆರಂಭ ಮಾಡ್ರಿ. ಆಗ ಗಡಿ ಭಾಗದಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಸವಲತ್ತನ್ನ ಕೊಡ್ರಿ, ರಿಸರ್ವೇಶನ್ ಅನ್ನ ಕೊಡ್ರಿ. ಯಾರು ಹಳ್ಳಿಗಾಡಿನ ಶಾಲೆಯಲ್ಲಿ 10ನೇ ತರಗತಿವರೆಗೆ ಪಾಸ್ ಆಗಿರ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಪಾಸ್ ಆಗ್ತಾರೆ, ಅವ್ರಿಗೆ ಈಗ ಹೈದರಾಬಾದ್ ನಲ್ಲಿ 2% ರಿಸರ್ವೇಶನ್ ಇದೆ. ಹೈದರಾಬಾದ್ ಸರ್ಕಾರ 2% ರಿಸರ್ವೇಶನ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವರು ಹಳ್ಳಿಗಾಡಿನ ಶಾಲೆಯಾಗ ಕಲಿತು ಬಂದಿದ್ರು ಅಂದ್ರೆ ಅವ್ರಿಗೆ ನೌಕರಿ ಕಡಿಮೆ ಮಾರ್ಕ್ಸ್ ಇರಬಹುದು, ಆದ್ರೆ ಅವರಿಗೆ ಬೇಗ ನೌಕರಿ ಸಿಗ್ಲಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಂಗಾಗಿಲ್ಲ. ನಮಗೆ ಅಂತಹ ವಿಚಾರ ಮಾಡುವಂತಹ, ಹೋರಾಟ ಮಾಡುವಂತಹ ನಿಟ್ಟಿನಲ್ಲಿ ನಾವು ಯಾರು ಬರ್ತಾ ಇಲ್ಲ ಅನ್ನುವಂತಹ ನೋವುಗಳು ನಮ್ಮನ್ನ ಕಾಡ್ತದೆ. ಹಾಗಾಗಿ
ಯಾವಾಗ ನಮಗೆ ಇಲ್ಲಿ ಕೆಲಸ ಸಿಗ್ತದೋ ಆಗ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ನಿರ್ಮಾಣ ಮಾಡ್ತೀವಿ. ಅದನ್ನೇ ಆ ಟ್ರಿಕ್ ಅನ್ನ ಇವರು ಉಪಯೋಗ ಮಾಡಿದ್ರು, ಮಹಾರಾಷ್ಟ್ರದವರು ಉಪಯೋಗ ಮಾಡಿದ್ರು. ಹೆಂಗ್ ಮಾಡಿದ್ರು ಅಂದ್ರೆ ಕಾರ್ಖಾನೆಗಳನ್ನ ತೆಗೆದ್ರು, ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಬರ್ರಿ ಅಂದ್ರು. ಕರ್ನಾಟಕದಿಂದ 10,000 20,000 ಜನ ಕೆಲಸಕ್ಕೆ ಹೋಗ್ತಾರೆ. 5-10 ವರ್ಷ ಸುಮ್ಮ ಇದ್ರು, ಅವರು ಏನು ಮಾತಾಡ್ಲಿಲ್ಲ, ಸುಮ್ಮನಿದ್ರು. ನಂತರ ಏನ್ ಮಾಡಿದ್ರು ಅಂದ್ರೆ ಒಂದು ಆರ್ಡರ್ ಮಾಡಿದ್ರು, ಯಾರು ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರೋ ಅವರು ತಮ್ಮ ಮಕ್ಕಳನ್ನು ನಮ್ಮ ಕಾರ್ಖಾನೆಯ ಶಾಲೆಗೆನೆ ಹೆಸರು ಹಚ್ಚಬೇಕು ಅಂದ್ರು. ಆಗ ಕಾರ್ಖಾನೆಯಲ್ಲಿ ದುಡಿತಕ್ಕಂತ ವ್ಯಕ್ತಿಗಳು ಏನ್ ಮಾಡಿದ್ರು ಅಂದ್ರೆ ಅನಿವಾರ್ಯವಾಗಿ ತಮ್ಮ ಮಕ್ಕಳನ್ನ ಅಲ್ಲಿ ಹೆಸರು ಹಚ್ಚಬೇಕು, ಇಲ್ಲಂದ್ರೆ ಕಾರ್ಖಾನೆಯಿಂದ ನಿಮ್ಮನ್ನ ನಾವು ತೆಗೆದು ಬಿಡ್ತೀವಿ ಅಂದ್ರು. ಈಗ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರು ಕರ್ನಾಟಕದವರು, ಅವ್ರ ಮಕ್ಕಳು ಅಲ್ಲಿ ಮರಾಠಿ ಕಲಿತಾವೆ, ಮತ್ತೆ ಅವ್ರು ನಮ್ಮ ಕನ್ನಡಕ್ಕೆ ಜೈ ಹಾಕಂತಾರೆ. ಅದನ್ನ ನಾವು ನಿರ್ಬಂಧ ಮಾಡಬೇಕು. ಆಮೇಲೆ ಎಲ್ಲವೂ ಚಿಕ್ಕೋಡಿ ಕೇಂದ್ರಿತ ಆಗ್ಬಾರ್ದು. ಗಳತ್ಗಾದ ಹಂತಲ್ಲಿ ಬೋರ್ಗಾಂವ್ದಂತ ಗಡಿ ಪ್ರದೇಶದಲ್ಲಿ ಸ್ನಾತಕೋತ್ತರ ಕೇಂದ್ರದ ಬ್ರಾಂಚ್ಗಳನ್ನು ತೆಗಿಬೇಕು, ಮನವರಿಕೆ ಮಾಡಿಕೊಡ್ಬೇಕು. BA ಕಿಮ್ಮತ್ ಏನಿದೆ, BCom ಏನಿದೆ, BSc ಏನಿದೆ, ಉನ್ನತ ವ್ಯಾಸಂಗದ ಏನಿದೆ, ಸಂಶೋಧನೆಯಲ್ಲಿ ಏನಿದೆ, ಇದು ಎಲ್ಲವನ್ನ ತಿಳುವಳಿಕೆಯನ್ನ ಕೊಡಬೇಕು. ಆದ್ರೆ ಅದು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆಮೇಲೆ ಉದ್ದಿಮೆಗಳನ್ನ, ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ. ಈಗ ಒಂದು ವಿಷಯ ಹೇಳ್ಬೇಕು ನಿಮಗೆ ಅಂದ್ರೆ, ಡಾಕ್ಟರ್ ಪ್ರಭಾಕರಣ್ಣ ಕೋರಿ ಅವರು 2 ಕಾರ್ಖಾನೆಗಳನ್ನ ಮಾಡಿದ್ರು. ಒಂದು ದೂದಗಂಗಾ ಸಕ್ಕರೆ ಕಾರ್ಖಾನೆ, ಆಮೇಲೆ ಮತ್ತೊಂದು ಶಿವಶಕ್ತಿ. ಅಲ್ಲಿ 10,000 ಜನ ದುಡಿತಾರೆ. ಬದುಕನ್ನ ಕಟ್ಕೊಂಡಿದಾರಲ್ವಾ, ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅವರು ಕಾರಣೀಕರ್ತರಾದ್ರು. ಹಾಗೆ ಸರ್ಕಾರ ಮುತುವರ್ಜಿಯನ್ನ ವಹಿಸಿ ಈ ಗಡಿ ಭಾಗದಲ್ಲಿ ಯಾಕೆ ಆ ತರದ ಚಿಂತನೆಗಳನ್ನ ಮಾಡ್ತಾ ಇಲ್ಲ? ನಾವೇನಂತೀವಿ ಅಂದ್ರೆ ಗಡಿ ಭಾಗದೊಳಗಡೆ ಈಗ ನೋಡ್ರಿ, ಇಲ್ಲಿ ಬಸ್ಸೇ ಇಲ್ಲಂದ್ರು. ಡ್ರೈವರ್ ಏನ್ ಹೇಳಿದ್ರು ಅಂದ್ರೆ ಬಸ್ ಇಲ್ಲಂದ್ರು. ನಾನು ಕಾರ್ ಡ್ರೈವರ್ ಕೇಳಿದೆ, ಇಲ್ಲಿ ಅವ್ರು ಈಗ ಆಸ್ಪತ್ರೆಗೆ ಹೆಂಗ ಹೋಗ್ತಾರ ಅಂದ್ರೆ ಗಳತ್ಕಾಕ ಹೋಗ್ಬೇಕು, ಆಮೇಲೆ ಬಸ್ ಹಿಡಿಬೇಕು ಅಂದ್ರೆ ಗಳತ್ಕಾಕ ಹೋಗ್ಬೇಕು. ಒಮ್ಮೊಮ್ಮೆ ಏನಾಗ್ತೈತೆ ಅಂದ್ರೆ ನನಗೆ ಒಮ್ಮೊಮ್ಮೆ ಸಿಟ್ಟು ಬಂದ ಏನ್ ಅನಿಸ್ತದೆ, ಬನ್ನಿ ಅಂತವ್ರೆ ಇಲ್ಲಿ ಮನಿ ಮಾಡಿಬಿಡ್ಬೇಕು, ಅವಾಗ ಬಸ್ ಬರ್ತೈತೆ ಅಂತೇಳಿ ಅನಿಸ್ತದೆ. ಬನ್ನಿ ಅಂತವ್ರೆ ಇಲ್ಲಿ ಮನಿ ಮಾಡ್ಬೇಕು, ದಯವಿಟ್ಟು ನೀವು ಮನಿ ಕಟ್ಟಿ ಕೊಟ್ಟು ಅವ್ರಿಗೆ ಇರಾಕ್ ಹಚ್ಚಿ ಬಿಡ್ರಿ, ಆಟೋಮೆಟಿಕ್ ಎಲ್ಲ ಬಸ್ಗಳು ಬರ್ತಾವೆ, ಓಡಾಡಕ್ ಶುರು ಆಗ್ತದೆ ಅನ್ನೋ ಮಾತುಗಳನ್ನ. ನನ್ನ ಮಾತುಗಳು ಸ್ವಲ್ಪ ಹಾರ್ಷ್ ಆಗಿ ಅನಿಸ್ಬಹುದು, ಬಟ್ ಅವ್ರಿಗೆ ಬನ್ನಿಯವ್ರಿಗೆ ಗೊತ್ತಿದೆ, ಸ್ವಲ್ಪ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಹವ್ಯಾಸ ನಂದು. ಅವ್ರಿಗೆ ಅದು ರೂಢಿ ಆಗಿರ್ತದೆ, ನಾನು ಮಾತಾಡುವಾಗ ಏನ್ ಅನ್ಸೋದಿಲ್ಲ ಅದು. ಹಾಗಾಗಿ ಇಲ್ಲಿ ನೋಡ್ರಿ, ನೀವು ಪ್ರಾಥಮಿಕ ಶಾಲೆ ಹುಡುಗರು ಇದ್ರಿ, ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. BC ಗಂಗಾಲ್ ಶಿಕ್ಷಕ ಪ್ರಶಸ್ತಿ ಕೊಟ್ಟದ ಪೂರ್ವಿಯವ್ರಿಗೆ ಕಾರಣ ಏನು ಅಂದ್ರೆ ಈ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿರೋ ಕಾರಣ. ಎಲ್ಲ ಶಿಕ್ಷಕರು ಸಿಟಿ ಲೆವೆಲ್ದಾಗ ಬಯಸ್ತಾರೆ, ಇಲ್ಲಿದ್ದವ್ರು ಯಾರು ಹಂಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲ ಶಿಕ್ಷಕರು ಸಿಟಿನ ಬಯಸ್ತಾರೆ. ನಮಗೆ ಬೆಳಗಾವಿ ಬೇಕು, ಬೆಂಗಳೂರು ಬೇಕು, ದೊಡ್ಡ ದೊಡ್ಡ ಸಿಟಿ ಬೇಕು, ಚಿಕ್ಕೋಡಿ ಹಂತಲ್ಲಿ ಇರಬೇಕು ಅಂತೇಳಿ ಬಯಸ್ತಾರೆ. ಹಳ್ಳಿಗಾಡಿನ ಸಾಲಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಕಡಿಮೆ. ಸರ್ಕಾರ ಆರ್ಡರ್ ಮಾಡ್ಬೇಕೀಗ. ಯಾರು ಹೊಸವಾಗಿ ನೌಕರಿ ಹಿಡಿತಾರೆ ಅವ್ರು 10 ವರ್ಷ ಹಳ್ಳಿಯಾಗ ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಹೆಡ್ ಮಾಸ್ಟರ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಒಂದು ಆರ್ಡರ್ ಮಾಡ್ಲಿ. ಆಟೋಮೆಟಿಕ್ ಸೀನಿಯರ್ ಟೀಚರ್ ಕೂಡ ಹಳ್ಳಿಯಾಗ ಹಾಕೊಂಡ್ ಬರ್ತಾರೆ. ಅದು ಆಗಾನಿಲ್ಲ. ಯಾಕೆ ಆಗಾನಿಲ್ಲ ಅಂದ್ರೆ ನಾನು ಹೇಳ್ದೆ ಅಲ್ವಾ, ಬಿಲ್ಡಿಂಗ್ ಇದ್ರೆ ಟೀಚರ್ಸ್ ಇಲ್ಲ, ಟೀಚರ್ಸ್ ಇದ್ರೆ ಮಕ್ಕಳಿಲ್ಲ, ಒಂದಿಲ್ಲ ಒಂದು ಕೊರತೆ ಇರ್ತದೆ. ಅದ ಕಾರಣ ಏನು ಅಂದ್ರೆ ನಮ್ಮ ಮಕ್ಕಳನ್ನ ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀವಿ, ಹೊರಗಡೆ ಬಿಟ್ಟು ಬಿಡ್ತೀವಿ. ಆಮೇಲೆ ಮತ್ತೊಂದು ವಿಷಯ ಅಂದ್ರೆ 2007ರಲ್ಲಿ 5 ಸರ್ಕಾರಿ ಶಾಲೆಗಳು ಬಂದು ಚಿಕ್ಕೋಡಿಗೆ. ಅದರಲ್ಲಿ ಮರಾಠಿ 4 ಬಂದು, ಕನ್ನಡ ಬಂತು. ಮಹಾರಾಷ್ಟ್ರದಲ್ಲಿ ಆ ಊರುಗಳ ಬಗ್ಗೆ ಮಾತಾಡ್ತೀನಿ ನಿಮಗೆ. ಖಿದ್ರಾಪುರ ಕರ್ನಾಟಕದ ಊರಾಗಿತ್ತು, ರಾಜಾಪುರ ಕರ್ನಾಟಕದಲ್ಲಿತ್ತು, ದತ್ವಾಡ್ ಧಾನವಾಡ ಕರ್ನಾಟಕದಲ್ಲಿತ್ತು, ಜತ್ ಕೂಡ ಕರ್ನಾಟಕದ ಒಂದು ಪ್ರಮುಖ ಕೇಂದ್ರ ಆಗಿರುವಂತ ಊರದು. ಈ ಎಲ್ಲಾ ಶಾಲೆಗಳಲ್ಲಿ ಖಿದ್ರಾಪುರ ಅಂತೂ ನನ್ನ ಸಂಬಂಧಿಕರಿದ್ದಾರೆ, ನಾನು ಪದೇ ಪದೇ ಹೋಗ್ತೀನಿ. ಖಿದ್ರಾಪುರದಲ್ಲಿ ಪ್ರೈಮರಿ ಸ್ಕೂಲ್ ನಮ್ಮ ಮಕ್ಕಳು ಓದ್ತಾ ಇದ್ವು. ಖಿದ್ರಾಪುರದಲ್ಲಿ ಶಾಲೆ ಬಂದ್ ಮಾಡಿ 25 ವರ್ಷ ಆಯ್ತು. ಕನ್ನಡ ಶಾಲೆಯನ್ನ ಬಂದ್ ಮಾಡಿ 25 ವರ್ಷ ಆಯ್ತು. ಆಶ್ಚರ್ಯದ ಸಂಗತಿ ಅಂದ್ರೆ ಅಲ್ಲಿ ಕನ್ನಡ ಶಾಲೆ ಬಂದ್ ಮಾಡಿದ್ರು, ಮರಾಠಿ ಶಾಲೆ ಮಾಡಿದ್ರು. ನಮ್ಮಲ್ಲಿ
ಕನ್ನಡ ಶಾಲೆ ಬಂದ್ ಮಾಡಿ ಮರಾಠಿ ಶಾಲೆ ತೆಗಿತಾರೋ. ಹಿಂಗಾದ್ರೆ ಕನ್ನಡ ಡೆವಲಪ್ಮೆಂಟ್ ಆಗೋದು ಹೇಗೆ? ನೀವು ಇಲ್ಲೆಲ್ಲ ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾ ಮನ್ಯಾಗ ಹೋಗಿ ಐ ಮಲ ಜೀವಂದೇ ಅಂದ್ಬಿಟ್ರಿ ಅಂದ್ರೆ ಅದು ವೇಸ್ಟ್ ಆಗಿಬಿಡ್ತದೆ. ನಾವ ಕನ್ನಡವನ್ನ ಮಾತಾಡ್ಲಿಲ್ಲ ಅಂದ್ರೆ ಬೇರೆಯವರು ಯಾರು ಮಾತಾಡ್ಬೇಕು ಕನ್ನಡವನ್ನ? ಹಾಗಾಗಿ ಹೆಚ್ಚಾನೆಚ್ಚು ಪ್ರದೇಶಗಳು ಏನಾಗಬೇಕು ಅಂದ್ರೆ, ನೋಡ್ರಿ ಅವಾಗ ನಾವು ಅಂತಿದ್ವಿ ಕನ್ನಡ ಬೆಳೆಸ್ರಿ ಅಂತಿದ್ವಿ. ಇವತ್ತು ಹಂಗಾಗಿಲ್ಲ, ಕನ್ನಡ ಉಳಿಸ್ರಿ ಅನ್ನೋದು ಮಟ್ಟಿಗೆ ಬೆಳವಣಿಗೆ ಆಗಿತ್ತು. ಎಲ್ಲಾ ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು ಸಿಟಿ ಕೇಂದ್ರಿತ ಆಗ್ತಿದ್ದಾವೆ, ನಗರ ಕೇಂದ್ರಿತ ಆಗ್ತಿದ್ದಾವೆ. ಇದು ಮೊದಲು ನಿಲ್ಲಬೇಕು ಅಂತ. ಕೆಲವೊಂದು ಕರ್ನಾಟಕದಲ್ಲಿ ಇರುವಂತಹ ಗಡಿ ಪ್ರದೇಶಗಳಲ್ಲಿ ಹೆಂಗಿದೆ ಅವಸ್ಥೆ ಅಂದ್ರೆ, ಹೊರಗಡೆ ಕನ್ನಡ ಕಾನ್ವೆಂಟ್ ಅಂತ ಇದೆ ಬೋರ್ಡು, ಹೊರಗಡೆ ಮಾತ್ರ ಕನ್ನಡ ಕಾನ್ವೆಂಟ್ ಶಾಲೆ ಇದೆ, ಒಳಗಡೆ ಇಂಗ್ಲಿಷ್ ಮಾಧ್ಯಮ ಇದೆ. ಗುಲ್ಬರ್ಗಾ ಭಾಗದಲ್ಲಿ ಒಂದು ಕಾಲಘಟ್ಟ ಇತ್ತು, ಹೊರಗಡೆ ಉರ್ದು ಬೋರ್ಡ್ ಅಂತ ಹಾಕಿ ಒಳಗಡೆ ಕನ್ನಡ ಶಾಲೆ ನಡೆಸ್ತಿದ್ರ ಅಂಜಿ. ಆದ್ರೆ ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಹೊರಗಡೆ ಕನ್ನಡ ಕಾನ್ವೆಂಟ್ ಅಂತ ಹೇಳಿದ್ರೆ ಒಳಗಡೆ ಇಂಗ್ಲಿಷ್ ಇದೆ. ನಾವು ಹಂಗಾದ ಕನ್ನಡ ಅಭಿಮಾನಿಗಳು ಅಂತೇಳಿ ಮಾತಾಡ್ತೀವಿ, ಎಲ್ಲರೂ ಮರಾಠಿನೇ ಮಾತಾಡ್ತೀವಿ. ನಾನು ಇಲ್ಲಿ ಕಾಲ್ಗಡೆ ಇಳಿದ ತಕ್ಷಣ ಕೆಲವೊಬ್ಬರನ್ನ ನೋಡ್ತಿದ್ದೆ, ಅವ್ರು ಮರಾಠಿದಾಗ ಮಾತಾಡ್ತಿದ್ರು. ನಾ ಕಣ್ಣು ಕಿಸಿದ್ ನೋಡ್ದೆ, ನನ್ ಕಣ್ಣು ಕಿಸಿದ್ ಅವ್ರಿಗೆ ಕಾಣಿಸ್ಲೇ ಇಲ್ಲ. ಹಿಂಗಾದ್ರೆ ಕನ್ನಡ ಉಳಿಯೋದು ಹಾಗೆ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯನ ನಿರ್ಮಾಣ ಮಾಡಿಕೊಳ್ಬೇಕು ಅಂದ್ರೆ ಶಾಲೆ ಕಲಿದ ಹೊರತು ಯಾವುದೂ ಇಲ್ಲ. ಒಂದು ಮಗು ಅಳಾಕೈತು ಅಂದ್ರೆ ತಾಯಿ ಎದೆ ಹಾಲನ್ನ ಕುಡಿಸ್ತಾಳೆ. ಹಾಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಕನ್ನಡ ಶಾಲೆಯಲ್ಲಿ ತೆರಿಬೇಕು. ಸ್ಕೂಲ್ ಕಾಲೇಜುಗಳು ಹಳ್ಳ್ಯಾಗ ಬರಬೇಕು. ಹಳ್ಳ್ಯಾಗ ಬರಬೇಕು ಅಂದ್ರೆ ಹಳ್ಳಿ ಅಭಿವೃದ್ಧಿ ಆಗಬೇಕು. ಇದು ನೋಡ್ರಿ, ಈ ಹಳ್ಳಿಗೆ ಬಸ್ಸ ಬರಲ್ಲ. ಬಸ್ಸನ್ನ ಇವರಿಗೆ ಬಹುಶಃ ಫೋಟೋ ಕಟ್ ಹಾಕಿ ತೋರಿಸ್ಬೇಕು. ಯಾಕಂದ್ರೆ ಒಂದ ಬಸ್ ಇತ್ತಂತ ಅದು ಬಂದಾಗಿತ್ತಂತೆ. ಒಂದ ಬಸ್ ಇತ್ತು, ಅದು ಬಂದಾಯ್ತು. ಕೆಲವೊಬ್ಬರಿಗೆ ಕಾರ್ ಇರ್ತಾವೆ, ಮೋಟರ್ ಸೈಕಲ್ ಇರ್ತಾವೆ, ಅವ್ರದವ್ರು ಬರ್ತಾರೆ, ಅವ್ರದವ್ರು ಹೋಗ್ತಾರೆ. ಬಡವ್ರ ಗತಿ ಹಂಗೆ. ಹಿಂಗಿದ್ದಾಗ ಗಡಿ ಭಾಗ ಎಂದೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಶಿಕ್ಷಣ ಸಂಸ್ಥೆ ಕೂಡ ನಾವು ತೆರೆಯೋದಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಕಾರ್ಖಾನೆ ತೆಗೆದ್ರು ಅಂದ್ರೆ ಅವ್ರಿಗೆ ಉಚಿತ ವಿದ್ಯುತ್ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ, ನೀರು ಕೊಡ್ತಾರೆ, ಜಾಗ ಕೊಡ್ತಾರೆ, ಎಲ್ಲ ಕೊಟ್ಟು ಅವ್ರಿಗೆ ಅದು ಮತ್ತೆ ಕಂಡೀಷನ್ ಇರ್ತೀವಿ. ಯಾವ ಜಾಗದಲ್ಲಿ ಕಾರ್ಖಾನೆ ತೆಗೆದಿದ್ದೀರಿ ಆ ಜಾಗದಲ್ಲಿ 100ಕ್ಕೆ 50% ಆ ಊರಿನ ಜನರನ್ನೇ ನೌಕರಿಗೆ ತಗೋಬೇಕು ಅಂತ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಎಲ್ಲ ಹುಬ್ಳಿ ಕೇಂದ್ರಿತ. ನೀವು ಹುಬ್ಳಿ ಧಾರವಾಡದಿಂದ ಹುಬ್ಳಿ ಬೈಪಾಸ್ ರಸ್ತೆಗೆ ಹೋಗ್ಬೇಕು, ನೀವು ಒಂದಾಗಣ ಒಂದು ಕಾರ್ಖಾನೆ ಕಾಣಿಸ್ತಾವ. ಅಲ್ಲಿ ಕಾರ್ಖಾನೆ ಅವಶ್ಯಕತೆ ಇಲ್ಲ. ಕಾರ್ಖಾನೆ ಎಲ್ಲಿ ಬೇಕಾಗಿದೆ ಅಂದ್ರೆ, ಶಾಲೆ ಕಾಲೇಜುಗಳು ಎಲ್ಲಿ ಬೇಕಾಗಿದಾವೆ ಅಂದ್ರೆ ಗಡಿ ಭಾಗದಲ್ಲಿ ಇರಬೇಕು ಅಂತ. ಈಗ ನಿಮ್ಮಲ್ಲಿ ಮಕ್ಕಳು ಯಾಕೆ ಹೆಚ್ಚಿಗೆ ಓದಕ್ಕೆ ಅವಕಾಶ ಇಲ್ಲ ಅಂದ್ರೆ, 7ನೇ 8ನೇ ಪಾಸ್ ಆದ್ರು ಅಂದ್ರೆ 10ನೇ ಮುಗಿದ್ರ ಒಳಗಡೆನೆ ಸಾಲ ಇರೋದಿಲ್ಲ, ಮದುವೆ ಮಾಡಿಕೊಟ್ಟು ಬಿಡ್ತಾರೆ. ಇಲ್ಲಿ ಸಾಲಿ ಕಲ್ತವ್ರ ಸಂಖ್ಯೆ ಎಷ್ಟದ ಅನ್ನೋದು ಈ ಊರಾಗ ಮೊದಲು ಸರ್ವೆ ಮಾಡಬೇಕು. ಕಾರಣ ಏನು ಅಂದ್ರೆ, ಬೇಗ ಮದುವೆ ಮಾಡಿಬಿಡ್ತಾರೆ. ಮತ್ತೆ ಕಲಿಬೇಕು ಅಂದ್ರೆ ಬೇರೆ ಊರಾಗ ಹೋಗಕ್ ಅವಕಾಶ ಇಲ್ಲ, ಬಸ್ ಇಲ್ಲ. ಇಲ್ಲಿ ಪ್ರೈಮರಿ ಸ್ಕೂಲ್ ಬಿಟ್ರೆ ಮತ್ತೊಂದಿಲ್ಲ, ಬೇರೆ ಕಡೆ ಹೋಗೋದಕ್ಕೆ ಬಸ್ ಇಲ್ಲ. ಇಲ್ಲೇ ಯಾರಾದ್ರೂ ಬಂದು ಕಲಿಸ್ತಾರ ಅಂದ್ರೆ ಅವರಿಗೆ ವ್ಯವಧಾನ ಇಲ್ಲ. ಹಿಂಗಾಗಿ ಡೆವಲಪ್ಮೆಂಟ್ ಹೆಂಗಾಗೋದು? ಈ ಹಿನ್ನೆಲೆಯೊಳಗಡೆ ನಾವು ಬಹಳ ಮುತುವರ್ಜಿಯನ್ನ ವಹಿಸಿ ಶೈಕ್ಷಣಿಕ ಸಂಸ್ಥೆಗಳನ್ನ ಗಡಿ ಭಾಗದಲ್ಲಿ ಯಾರು ತೆಗಿತೀರಿ, ಪ್ರೈವೇಟ್ ತೆಗೆದವರಿಗೆ ಉಚಿತವಾಗಿ ನಾವು ಜಾಗ ಕೊಡ್ತೀವಿ, ಅನೇಕ ಸವಲತ್ತುಗಳನ್ನು ಕೊಡ್ತೀವಿ ಅನ್ನುವಂತ ಒಂದು ಸರ್ಕಾರ ಘೋಷಣೆ ಮಾಡಿಬಿಡ್ತು ಅಂದ್ರೆ ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು ಉಳಿತದೆ, ಅಕ್ಷರ ಕ್ರಾಂತಿ ಆಗ್ತದೆ. ಇಲ್ಲಂದ್ರೆ ಅದು ಅಸಾಧ್ಯದ ಮಾತಾಗಿ ಪರಿಣಮಿಸ್ತದೆ. ನಾನು ಆ ಹಿನ್ನೆಲೆಯೊಳಗಡೆನೆ ಮೊನ್ನೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿಕೊಂಡೆ, ಸರ್ ಒಂದು ಸ್ನಾತಕೋತ್ತರ ಕೇಂದ್ರವನ್ನ ಚಿಕ್ಕೋಡಿಯಲ್ಲಿ ಮಾಡ್ರಿ. ನಮ್ಮ ಈ ಭಾಗದ ಜನ ಕೊಲ್ಲಾಪುರಕ್ಕೆ ಹೋಗ್ತೀವಿ ನಾವು. ಮತ್ತೊಂದಂದ್ರೆ ನಿಪ್ಪಾಣಿಯಿಂದ ಮುಂದೆ 3 ಕಿಲೋಮೀಟರ್ದಲ್ಲಿ ಅರ್ಜುನ್ ನಗರ್ ಅಂತ ಒಂದು ಊರಿದೆ, ದೇವಚಂದ್ ನಗರ್ ಅಂತ ಕರಿತೀವಿ ನಾವು. ಅಲ್ಲಿ ದೇವಚಂದ್ ಕಾಲೇಜ್ ಇದೆ. ನಾನು ಬಾಗೇವಾಡಿ ಕಾಲೇಜ್ ನಿಪ್ಪಾಣಿಯಲ್ಲಿ BA ಮುಗಿಸಿದ್ದು. ನಾವು ಬಸ್ನಾಗ ಹೋಗುವ ಹೊತ್ನಾಗ ಕೆಲವೊಬ್ರು ದೇವಚಂದ್ ಕಾಲೇಜ್ಗೆ MA ಮಾಡಕ್ ಹೋಗ್ತಿದ್ರು. ನಾನು ಅವ್ರಿಗೆ ಕೇಳ್ತಿದ್ದೆ, ಅಲ್ಲಿ ಯಾಕೆ ಹೋಗ್ತೀರಿ ಅಂದ್ರೆ, ಸರ್ ನಮ್ಮ ಕರ್ನಾಟಕದಾಗ ಇಲ್ಲಿ ಇಲ್ರಿ, ನಾವು ದೇವಚಂದ್ ಕಾಲೇಜ್ MA ಮಾಡಕ್ ಹೊಂಟಿದೀವಿ. ಅವರು ಕೊಲ್ಲಾಪುರ್ ಯೂನಿವರ್ಸಿಟಿ ಅವರು ಗಡಿ ಊರಾಗನ MA ತೆಗೆದ್ರು, ಸ್ನಾತಕೋತ್ತರ ಕೇಂದ್ರವನ್ನ ತೆಗೆದ್ರು. ನಮ್ಮವರು ಪ್ರೈಮರಿ ಸ್ಕೂಲ್ ಸಹಿತ ತೆಗೆಯೋದಿಲ್ಲ. ಯಾಕೆ?
ಜನಪ್ರತಿನಿಧಿಗಳಿಗೆ ಸಮಾಜ ಉದ್ಧಾರದ ಚಿಂತನೆ ಇತ್ತು ಅಂದ್ರೆ, ನನ್ನ ಜನ ಸ್ವಾಭಿಮಾನದಿಂದ ಬದುಕಬೇಕನ್ನೋ ಚಿಂತನೆ ಇತ್ತಂದ್ರೆ ಖಂಡಿತವಾಗೂ ಅದು ಕೆಲಸ ಆಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಹೆಜ್ಜೆಗಳನ್ನ ಇಡಬೇಕಾಗ್ತದೆ ಅನ್ನೋ ಮಾತುಗಳು. ಸ್ನೇಹಿತರೆ, ಇದರ ಹಿನ್ನೆಲೆಯಾಗಿನ ಗಡಿ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಸ್ಪೆಷಲ್ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಬೇಕು. ನಾನು ಪದೇ ಪದೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಿದ್ದಾಗ ವರದಿ ಕೊಡುವಾಗಲೂ ಕೂಡ, ನಾನು ನನ್ನ 3 ವರ್ಷಗಳ ಅವಧಿಯ ವರದಿ ಕೊಡುವಾಗಲೂ ಕೂಡ ಅದನ್ನ ಕೊಟ್ಟಿದ್ದೆ. ಗಡಿ ಭಾಗ ಸೋತು ಹೋಗಿದೆ, ಸೋತು ಸುಣ್ಣ ಆಗ್ತಿದೆ, ಅಲ್ಲಿನ ಜನ ಪಡಬಾರದು ಕಷ್ಟಪಡ್ತಿದ್ದಾರೆ, ಅವ್ರಿಗೆ ನೀವು ರಿಸರ್ವೇಶನ್ ಮಾಡ್ರಿ, ವಿಶೇಷ ಸವಲತ್ತುಗಳನ್ನ ಕೊಡ್ರಿ. ಆಮೇಲೆ ಅವ್ರಿಗೆ ಬಸ್, ಈಗ ನಿಮಗಿಲ್ಲಿ ಊರಾಗ ಶಾಲೆ ಕಾಲೇಜ್ ಇಲ್ಲ ಅಂತ ತಿಳ್ಕೊಡ್ರಿ, ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಅವ್ರು ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಹೋಗಿ ಕಲಿಯೋದಕ್ಕೆ ಉಚಿತ ಬಸ್ ಪಾಸ್ ಕೊಡ್ಬೇಕು. ವಿತೌಟ್ ಅಡ್ಮಿಷನ್ ಫೀ, ಯಾರು ಕೂಡ ಶುಲ್ಕವನ್ನ ಪಡೆದುಕೊಳ್ಳದೆ ಪುಕ್ಕಟಿಯಾಗಿ ಅಡ್ಮಿಷನ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ನಿಟ್ಟಿನಲ್ಲಿ ನೀವು ಹೋರಾಟವನ್ನ ಮಾಡಿದ್ರೆ ಬಹುಶಃ ಅಕ್ಷರ ಕ್ರಾಂತಿ ಆಗ್ತದೆ. ಇಲ್ಲಂದ್ರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಹಿನ್ನೆಲೆ ಒಳಗಡೆ ಆದ್ರೆ ಆಗೋದಿಲ್ಲ. ನಾನು ಚಿಕ್ಕೋಡಿಯಿಂದ ಬರುವಾಗ ನನಗೆ ಅನಿಸ್ತು, ಇವರೆಲ್ಲ ಕೆನಾಲ್ ದಂಡಿಗೆ ತಂದ್ರು, ನಾನು ಕಾರ್ದವನಿಗೆ ಅಂತಿದ್ದೆ, ಮುಂದೆ ನೋಡಪ್ಪ ಮಾರಯ್ಯ ಅಂತಿದ್ದೆ, ಮುಂದೆ ನೋಡು ಅಂತಿದ್ದೆ. ಒಮ್ಮೊಮ್ಮೆ ನನ್ನ ಪಾಡಿಗೆ ನಾನು ಟಿಪ್ಪಣಿ ಓದ್ತಿದ್ದೆ, ಆದಾಗ ಎಲ್ಲಾದ್ರೂ ಮತ್ತೆ ಪದೇ ಪದೇ ಡ್ರೈವರ ಅವ್ರ ಮುಂದಿನವ್ರು ನೋಡ್ತಿದ್ದೆ. ಯಾಕಂದ್ರೆ ಇಕ್ಕಟ್ಟಾದ ರಸ್ತೆ ಇದೆ, ಅವನು ಜೋರ್ ಟರ್ನ್ ಮಾಡಿದ ಎದುರುಗಡೆ ಬಂದು ಗುದ್ದಿ ಬಿಟ್ಟ ಅಂದ್ರೆ ಸಮಸ್ಯೆ. ಹಾಗಾಗಿ ಎಷ್ಟು ಥರ್ಡ್ ಕ್ಲಾಸ್ ರಸ್ತೆ ಇದೆ ಅಂದ್ರೆ ಆ ರಸ್ತೆ ಬಗ್ಗೆ ಬರೆದ್ರೇನೆ ಒಂದು ಧಾರಾವಾಹಿ ಆಗ್ತದೆ. ನಮಗೆ ನಾಚಿಕೆ ಅನಿಸ್ಬೇಕು. ನಾ ಒಂದ್ ಸಲ ಬಂದಾಗ ಹಿಂಗಂದ್ರೆ ನಮ್ಮ ಮಾಳಿ ಸರ್ಗೆ ಹೇಳಿದೆ, ಸರ್ ನೀವ್ ಹೆಂಗ್ ಬಂದ್ರಿ ಕೇಳ್ರಿ. ಅವರು, ಸರ್ ಇಲ್ಲಿ ಏನ್ ಕೆಳಗಡೆ ಬಂದಿವಲ್ಲ, ನಾವು ಲಾಂಗ್ ಜಂಪ್ ಹೈ ಜಂಪ್ ಮಾಡೋಕ್ಕಿಂತಲೂ ಭಯಾನಕವಾಗಿತ್ತು. ಈ ರಸ್ತೆಯಿಂದ ಹೋಗೋದ್ ಬೇಡ ಸರ್, ನೀವು ಬೇರೆ ರಸ್ತೆಯಿಂದ ಹೋಗ್ರಿ, ಇಲ್ಲಂದ್ರೆ ಕಷ್ಟ ಆಗ್ತದೆ. ನಾನು ಒಮ್ಮೆ ಬಂದವನಿಗೆ ಇಟ್ಟು ತ್ರಾಸ ಆಗುವಾಗ ದಿನನಿತ್ಯ ನೀವು ಬರ್ತೀರಿ, ನಿಮ್ಗೆ ಹೆಂಗಾಗಿರ್ಬೇಕಲ್ವಾ. ನಿಮ್ಮಗಳ ಬಗ್ಗೆ ಜನಪ್ರತಿನಿಧಿಯಾದವರು, ಮುಖಂಡರಾದವರು, ಸ್ವಲ್ಪ ಕಲ್ತಿರ್ತಕ್ಕಂಥವ್ರು ವಿಚಾರ ಮಾಡಿದ್ರೆ ಖುಷಿ ಅನಿಸ್ತದೆ. ಬಹಳ ಕಲ್ತವ್ರು, ದೊಡ್ಡ ದೊಡ್ಡ ನೌಕರಿಯಲ್ಲಿದ್ದವರು ಹಳ್ಳಿಗಾಡನ್ನ ಇಷ್ಟಪಡ್ತಾರೆ. ಇಲ್ಲಿ ನಸ್ಲಾಪುರ ಹೆಸರಿದ್ದಾರೆ. ನಾನೊಂದು ಬಗ್ಗೆ ಹೇಳಬೇಕು. ವಾರ ರವಿವಾರ ಅವರು ಗಳತ್ಕಾದಾಗ ಇರ್ತಾರೆ, ಮತ್ತದು ಹೊಲದಾಗ ಇರ್ತಾರೆ. ದೊಡ್ಡ ಇಂಜಿನಿಯರು. ನಾವು ಯಾರನ್ನ ಗೆಸ್ಟ್ ಕರೆಸಿದಾಗಲೂ ನಸ್ಲಾಪುರ ಸರ್ ಅವ್ರಿಗೆ ಫೋನ್ ಮಾಡ್ತಿದ್ವಿ, ಸರ್ ಇವತ್ತು IB ಬೇಕಾಗಿತ್ರಿ ನಮಗಂತೇಳಿ. ಎಂದೂ ಕೂಡ ಸರ್ ಯಾರು ಗೆಸ್ಟ್ ಬರ್ತಿದ್ದಾರೆ ಅನ್ನೋದಿಲ್ಲ, IB ಬುಕ್ ಮಾಡಿ ಅವ್ರು ಹೇಳ್ತಿದ್ರು. ಕನ್ನಡ ಕಾರ್ಯಕ್ರಮ ಅಂದ್ರೆ ಬರ್ತಿದ್ರು. ಬಹುಶಃ ಅವ್ರ ಇನ್ವಿಟೇಷನ್ ಕಾರ್ಡ್ದಲ್ಲಿ ಹೆಸರು ಅದನ್ನ ಇಲ್ವೋ, ಅವ್ರು ಬಂದು ಕೂತಿದ್ದಾರೆ. ನನಗೆ ಅಂತವ್ರನ್ನ ಕಂಡ್ರೆ ಬಹಳ ಅಭಿಮಾನ ಅಂತ ಅನ್ಸುತ್ತೆ. ಒಬ್ಬ ದೊಡ್ಡ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ದೊಡ್ಡ ಪೋಸ್ಟ್ ನಲ್ಲಿದ್ದು ಈ ಕನ್ನಡ ಶಾಲೆ, ಅದು ಬಹಳ ದೊಡ್ಡ ಅಭಿಮಾನ. ಹಾಗಾಗಿ ಸಿಟಿ ಲೆವೆಲ್ನಾಗ ನೌಕರಿ ಮಾಡಿರುವಂತ ವ್ಯಕ್ತಿ ಹಳ್ಳಿಗಾಡಿಗೆ ಬರ್ತಾ ಇದ್ದಾರೆ ಅದನ್ನ ನಾವು ತಿಳ್ಕೋಬೇಕು. ಹಳ್ಳಿಗಾಡಿನಲ್ಲಿ ಪ್ರೀತಿ ಇದೆ, ಮಮಕಾರ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಯಾರು ಅಳ್ಕೋತ್ ನಿಂತ್ರಂದ್ರೆ ಒಬ್ಬರಗಣ ಒಬ್ರು ಬರ್ತೀರಿ, ಏ ಯಾಕಪ್ಪ ಯಾಕಿಲ್ಲ ಅಳಗದಿ. ಸಿಟಿಯಾಗ ನೀವು ನೋಡ್ರಿ, ಒಬ್ಬರಗಣ ಒಬ್ರು ಬಾಗ್ಲ ಹಿಕ್ಕೊಂಡಿರ್ತಾರೆ, ಒಬ್ರು ಬರಲ್ಲ, ನಿಮ್ಮನ್ನ ಮಾತಾಡ್ಸಕ್ ಕೂಡ ಬರೋದಿಲ್ಲ. ಆ ತರದ ಪ್ರೀತಿ ಸಿಗಬೇಕು ಅಂದ್ರೆ ಹಳ್ಳಿಗಾಡ್ನಾಗ ಸಿಗ್ಬೇಕು. ಹಳ್ಳಿಗಾಡ್ನಾಗ ಸಿಗ್ಬೇಕು ಅಂದ್ರೆ ಈ ಮಕ್ಕಳಿಗೆ ಕಲಿತಿರ್ತಾವೆ. ಬಹುಶಃ ಒಮ್ಮೊಮ್ಮೆ ನನಗೆ ಅನಿಸ್ತು, ಈ ಮಕ್ಕಳನ್ನ ನೋಡಿ ಒಬ್ಬ ಕನ್ನಡ ಶಾಲೆ ಮಾಸ್ತರ್ ಕಾಲೇಜ್ನಾಗ ಪಾಠ ಮಾಡಬಹುದು, ಆದ್ರೆ ಒಬ್ಬ ಕಾಲೇಜ್ ಮಾಸ್ತರ್ ಕನ್ನಡ ಶಾಲೆಗೆ ಪಾಠ ಮಾಡಕ್ ಸಾಧ್ಯ ಇಲ್ಲ ಅಂತ. ನನಗೆ ಅವ್ರು ನೋಡಿದ ತಕ್ಷಣ ಗಪ್ ಕೂಡಿಸೋ ವೇಗ ನಮಗ್ ಗೊತ್ತಿರೋದಿಲ್ಲ. ನಾವು ಬರೀ ಒಂದ್ ತಾಸು ಉಪನ್ಯಾಸ ಕೊಟ್ಟು ಬಿಡ್ತೀವಿ, ನಾವು ಸ್ಟೇಜ್ ಇಳಿದ್ ಬಿಡ್ತೀವಿ. ಅದಕ್ಕಾಗಿ ನೀವು ಹುಡುಗರು ನೋಡಿದಾಗ ನನಗೊಮ್ಮೆ ಅನಿಸ್ತು, ಅದಕ್ಕೆ ನಾನಂದೆ ಈ ಹುಡುಗರ್ನ ಆ ಕಡೆ ಕೂಡಿಸ್ರಿ ಅಂತೇಳಿ. ಶಿಕ್ಷಕರು ಇರೋವರೆಗೂ ಸೈಲೆಂಟ್ ಇದ್ರು ಅವರು. ಈಗ ಅವ್ರದೇ ಆದ ಲೋಕಿದೆ, ಅವ್ರದವ್ರು ಎಂಜಾಯ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಎಜುಕೇಶನ್ ಕೇಂದ್ರಗಳನ್ನ ಹೆಚ್ಚಾಗಿ ಗಡಿ ಭಾಗದಲ್ಲಿ ತೆರೆಯುವಂತೆ ಆದೇಶ ಮಾಡುವಂತೆ ಗ್ರಾಮ ಪಂಚಾಯಿತಿಗಳು ಠರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಬೇಕು. ಅದರ ಹೊರತು ಡೆವಲಪ್ಮೆಂಟ್ ಸಾಧ್ಯ ಇಲ್ಲ. ಮತ್ತು ಪ್ರತಿ ಊರಾಗೆ ಒಂದು ರಸ್ತೆ, ಬಸ್ಸು, ಆಮೇಲೆ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಇರೋ ಹಂಗ ಆಗ್ಬೇಕು. ಇಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಿ ಗಳತ್ಗಾದಲ್ಲೂ ಕೂಡ ಒಂದು PG ಸೆಂಟರ್ ಮಾಡ್ರಿ ಅಂತೀವಿ ನಾವು. ಕಾರಣ ಏನು ಅಂದ್ರೆ ಗಳತ್ಗಾದಲ್ಲಿ ಕಲ್ತಿರುವಂತವ್ರದ್ದು ಒಂದು ಲಿಸ್ಟ್ ಮಾಡ್ರಿ ನೀವು. ಚಿಕ್ಕೋಡಿ ತಾಲೂಕಿನಾಗ ಮತ್ತೊಬ್ಬರು ಅಷ್ಟು ಊರಾಗ ಕಲ್ತವ್ರ ಇಲ್ಲ, ಅಷ್ಟು ಹೈಟೆಕ್ ಇದ್ದಾರೆ.
ಆ ರೀತಿಯಲ್ಲಿ ಕಲಿತಿರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಿದೆ. ಯಾಕಂದ್ರೆ ಗಳತ್ಗಾದಾಗ ನನ್ನ ರಿಲೇಟಿವ್ಸ್ ಹೆಚ್ಚಿದ್ದಾರೆ. ಯಾರನ್ನು ಮಾತಾಡಿಸಿದ್ರು ಅವರೆಲ್ಲ MA PhD ಹೇಳ್ತಾರೆ. ಸೊ ಹಾಗಾಗಿ ಯಾಕಂದ್ರೆ ಮಾನ್ಯಗಳು ನನ್ನ ನೆಂಟರಿದ್ದಾರೆ. ಹಾಗಾಗಿ ನೀವು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ನಾವು ಗಡಿ ಭಾಗದಲ್ಲಿ ತೆಗೆಯುವಾಗ ಮಾಡಬೇಕು ಅಂದ್ರೆ ನೀವು ಇದ್ದೂರಾಗಿದ್ದು ಹೋರಾಟವನ್ನ ಮಾಡಬೇಕು. ಮಾಡೋದು ಹೊರತು ಶಾಲೆ ಕಾಲೇಜುಗಳನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಶಾಲೆ ಕಾಲೇಜುಗಳನ್ನ ತೆಗೆಯೋದು ಹೊರತು ನಮ್ಮಲ್ಲಿ ತಿಳುವಳಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸಣ್ಣ ಮಕ್ಕಳ ಮದುವೆಯನ್ನ ಬೇಗ ಮಾಡೋದು ಬಂದ್ ಮಾಡ್ರಿ, ಓದಿಸೋದನ್ನ ಮಾಡ್ರಿ. ಅಟ್ಲೀಸ್ಟ್ ಪ್ರಾಥಮಿಕ ಶಾಲೆಗೆ ಆ ಮಕ್ಕಳನ್ನ ಕರ್ಕೊಂಡು ಬರುವ ಚಿಂತನೆಯನ್ನ ಮಾಡ್ರಿ. ಗ್ರಾಮ ಪಂಚಾಯತಿ ವತಿಯಿಂದ ಒಮ್ಮೊಮ್ಮೆ ಬಹಳ ವಿಶೇಷವಾದ ಸವಲತ್ತುಗಳಿರ್ತಾವ, ಒಮ್ಮೊಮ್ಮೆ ಗೊತ್ತಿರೋದಿಲ್ಲ. ಇಲ್ಲಿ ಒಂದು ವಿಷಯ ಹೇಳಬೇಕು. ನನ್ನ ತಮ್ಮ PhD ಮಾಡ್ತಿದ್ದ. ನನಗೆ ಗೊತ್ತಿರ್ಲಿಲ್ಲ ಪಂಚಾಯಿತಿಯಲ್ಲಿ ಅಮೌಂಟ್ ಬರ್ತದೆ ಅಂತೇಳಿ. ಜಗದೀಶ್ ಅಣ್ಣ ಕೌಟಿಗೆ ಮಠರು ನನಗೆ ಕರೆದ್ರು, ಒಬ್ರಾವ್ ಬರ್ರಿ ಇಲ್ಲಿ ಅಂತ ಅಂದ್ರು. ಆ ಹುಡುಗನ PhD ಅಡ್ಮಿಷನ್ ಮಾಡಿದಿರಲ್ಲ ನೀವು ಅಂದ್ರೆ ಹೌದ್ರಿ ಅಣ್ಣ ಅಂದೆ. ಆಮೇಲೆ ಬಡವರು ಹುಡುಗರು PhDಗೆ ಜಾಯಿನ್ ಆದಾಗ ಅದಕ್ಕೆ 10,000 ರೂಪಾಯಿ ಅಮೌಂಟ್ ಇದೆ. 10,000 ರೂಪಾಯಿ ಹಣಕಾಸಿನ ನೆರವನ್ನ ಅವರು ಪಂಚಾಯಿತಿ ವತಿಯಿಂದ ಕೊಟ್ರು. ಈ ತರದ ಸವಲತ್ತುಗಳನ್ನ ಪಂಚಾಯಿತಿ ಘೋಷಣೆ ಮಾಡ್ಬೇಕು. ಅದಕ್ಕೆ ಅವರು ಬನ್ನಿ ಅಂತ ಅವ್ರು ಮನಸ್ಸು ಮಾಡಿದ್ರೆ ಅಸಾಧ್ಯ ಅಲ್ಲ. ಸ್ವಲ್ಪ ನಿಮ್ ಮೇಲೆ ಪ್ರೀತಿ ಹೆಚ್ಚಾಗಬೇಕು. ಅವ್ರಿಗೆ 2-3 ಗುಲಾಬಿ ಕೊಡ್ರಿ, ಅದ್ರ ಬಗ್ಗೆ ಯಾವುದು ತೊಂದರೆ ಇಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ಪ್ರೈಮರಿ ಸ್ಕೂಲ್ ಬೆಳಿಬೇಕು ಅಂದ್ರೆ, ಹಳ್ಳಿಗಾಡಿನ ಪರಿಸರ ಉದ್ಧಾರ ಆಗಬೇಕು ಅಂದ್ರೆ ಗಡಿ ಭಾಗದಲ್ಲಿ ಹೆಚ್ಚಾನೆಚ್ಚು ಉದ್ದಿಮೆಗಳ ಸ್ಥಾಪನೆ ಆಗಬೇಕು. ನಮ್ಮ ಮನುಷ್ಯ ನಾವು ಅಲ್ಲೇ ದುಡಿಬೇಕು. ಈಗ ಮಹಾರಾಷ್ಟ್ರಕ್ಕೆ ಹೋದವರು ಅವ್ರ ಮಕ್ಕಳನ್ನ ಮಹಾರಾಷ್ಟ್ರಕ್ಕೆ ಹಚ್ಚಿದ್ದಾರೆ, ಮರಾಠಿ ಹಚ್ಚಿದ್ದಾರೆ. ಅವರು ಇಲ್ಲೇ ದುಡಿಬೇಕು ಅನ್ನೋದಾದ್ರೆ ನಾವು ಕಾರ್ಖಾನೆ ತೆಗಿಬೇಕು, ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು ಅಂದಾಗ ಅದು ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಹಾಕಿದ್ರೆ ಬಹುಶಃ ನಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ತೇನೆ. ತುಂಬಾ ಬಿಸಿಲು ಒಳಗಡೆ ಬಹಳ ಹೊತ್ತು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದೆ. ನಿಮಗೆ ಬಹಳ ಸ್ವಲ್ಪ ಸಿಟ್ಟಿನಿಂದ ಮಾತಾಡಿದ್ರು ಬಂಡೆಯವರು ಅದನ್ನು ಹೊಟ್ಟಾಗಿ ಹಾಕೋಬೇಕು. ಮತ್ತೊಂದ್ಸಲ ಬಂದಾಗ, ನಾನು ಈ ಹಳ್ಳದ ಹಟ್ಟಿಗೆ ಬಂದಾಗ, ಸರ್ ಇಲ್ಲಿ ಬಸ್ ಬರಾಕತ್ತಿದೆ, ಹುಡುಗರು ಬಸ್ನಾಗ ಕುಡ್ರಾಕತ್ತಿದಾವೆ, ಮತ್ತೆ ಇಲ್ಲಿ ವಿಶೇಷವಾದ ಸವಲತ್ತನ್ನ ಕೊಟ್ಟಿದೀವಿ ಅಂತೇಳಿ ಬನ್ನಿ ಅವರಿಗೆ ಆ ಜವಾಬ್ದಾರಿಯನ್ನು ಹಾಕಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಮ್ಮನ್ನೆಲ್ಲ ನಾನು ಅಭಿನಂದಿಸ್ತಾ ಇದ್ದೇನೆ. ಸುಬ್ರಾಯ ಎಂಟತ್ತಿನವರು ಬಹಳ ವಿದ್ವತ್ಪೂರ್ಣವಾಗಿರುವಂಥ ಮತ್ತು ವಸ್ತುನಿಷ್ಠವಾಗಿರುವಂಥ ಒಂದು ಉಪನ್ಯಾಸ ನೀಡಿದರು. ನಾನೇನು ಭಾಳ ಮಾತಾಡೋದಿಲ್ಲ, ಮಾತಾಡೋ ಅಗತ್ಯನೂ ಇಲ್ಲ ಅಂತ ಅನಿಸ್ತದೆ. ಈ ಶಾಲೆಯ ಶಿಕ್ಷಕರಾಗಿರುವಂಥ ಪೂರ್ವೆಯವರೇ, ಹಿರುವೆಯವರೇ, ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂತ ನೀವೆಲ್ಲ ಬಹುತೇಕ ಒಂದು ಸಾಲಿ ಈ ಮಟ್ಟದೊಳಗೆ ಸುಧಾರಿಸ್ಬೇಕು ಅಂತಂದ್ರೆ ಟೀಚರ್ಸ್ ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ಅವ್ರ ಒಂದು ಕೈ, ಆ ಕೈಗೆ ಇಷ್ಟೆಲ್ಲ ಕೈಗಳು ಮುಟ್ಟ್ಯಾವಲ್ಲ, ಅದಕ್ಕಾಗಿ ಈ ಶಾಲೆ ಇಷ್ಟೊಂದು ಸಂಭ್ರಮ. ಇದನ್ನ ನೋಡಿದ ಕೂಡಲೇ ಮೈಸೂರಿನ ದಸರಾದೊಳಗೆ ಮೈಸೂರು ಅರಮನೆ ಕಂಡಂಗಾಗ್ಲಿಕ್ಕೆ ನಿಮ್ಮ ಶಾಲೆ ನೋಡಿ ಅಂತ ಅಷ್ಟು ಸಂಭ್ರಮ ಅದ. ಎಲ್ಲ ಕಡೆ ವ್ಯವಸ್ಥೆ ಅದ. ನಂದೊಂದು ಕೆಟ್ಟ ಸ್ವಭಾವ ಏನು ಅಂದ್ರೆ ಎಲ್ಲ ಕಡೆ ಹೋಗಿ ನೋಡಿ ಬಂದಿರ್ತೀನಿ ಅಂತ. ಅದರ ಒಳಿತು ಕೆಡುಕು ಎಲ್ಲ ಸುಬ್ರಾಯ ಅವ್ರು ಭಾಳ ಚಂದ ಹೇಳಿದ್ರು. ನಮ್ಮ ಬನ್ನಿ ಅವ್ರ ಬಗ್ಗೆ ನನಗೆ ಮೊದಲೇ ಹೇಳಿದ್ರು. ಇಷ್ಟೆಲ್ಲ ನನಗೆ ಒಮ್ಮೆ ಮೇನ್ ಅನ್ನಿಸ್ತದ, ಇವತ್ತು ನಾ ಮೌಲ್ಯಗಳ ಬಗ್ಗೆ ಮಾತಾಡಬೇಕು. ನಾನು ಮೌಲ್ಯಗಳ ಬಗ್ಗೆ ಮಾತಾಡಬೇಕು ಅಂತ ಚಿಂತನೆ ನಡೆದಾಗ ನನಗೆ ಪುರಂದರದಾಸರದೊಂದು ಕೀರ್ತನೆ ನೆನಪಾಗ್ತಿತ್ತು. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದಲ್ಲಿರುವ ಮನುಜರೆಲ್ಲ ಹಗರಣವ ಮಾಡುವುದು ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಇವತ್ತು ಮೌಲ್ಯಗಳ ಬಗ್ಗೆ ಮಾತಾಡೋದು ಅಂತಂದ್ರೆ ನಾಯಿ ಗುಡ್ಡಕ್ಕೆ ಬಗಳಿದಂತ ಲೆಕ್ಕದ ಅಂತ. ಏನು ಉಳ್ದೇ ಇಲ್ಲ. ಎಲ್ಲಿ ಹೋಗ್ಬೇಕಾಗಿತ್ತೋ ಅಲ್ಲೆಲ್ಲ ನಮ್ಮ ಮೌಲ್ಯಗಳು ಹೋಗ್ಯಾವ. ಅದಕ್ಕಾಗಿ ಈ ಜೀವನ ಮೌಲ್ಯಗಳ ಬಗ್ಗೆ ಮಾತಾಡೋದೇ ಅಪ್ರಸ್ತುತ ಅಂತ ನಾನು ತಿಳ್ಕೊಂಡಿನಿ. ಎಷ್ಟು ಅಪ್ರಸ್ತುತ ಅಂತಂದ್ರ ಮಾತಾಡೋ ಯೋಗ್ಯತೆ ನನಗೂ ಇಲ್ಲ, ಕೇಳೋ ಯೋಗ್ಯತೆ ನಿಮಗೂ ಇಲ್ಲ ಅಂತಷ್ಟೆ. ಇವತ್ತು ಎಲ್ಲರೂ ಏನಾಗಿದ್ದೀವಿ ಅಂತಂದ್ರ ಭ್ರಷ್ಟರಾಗಿ ಬಿಟ್ಟಿವಿ. ನೀವು ಭಾಳ ಹೇಳಿಕತ್ತಂದ್ರ ಮೊನ್ನೆ ಇಲೆಕ್ಷನ್ದಾಗ ಈ ಮಾಸದಾಗ ಎಷ್ಟು ತಗೊಂಡಂತ ನೀವು ಕೇಳ್ತೀರಿ. ಈ ಇಲೆಕ್ಷನ್ದಾಗ ಇವ್ರು ಎಷ್ಟು ತಗೊಂಡಾಗತ್ ನಾ ಕೇಳ್ತೀನಿ. ಅದಕ್ಕೇನಾಗ್ಯದ ರಾಡಿ ಕೈಯ ಹೊಲಸು ನೀರ ಅಂತ.
ಎಷ್ಟು ತೊಳೆದ್ರೂ ಸ್ವಚ್ಛ ಆಗೋದನ ಇಲ್ಲ. ಅದಕ್ಕ ನಾ ರಾಜಕಾರಣಿಗಳ ಬಗ್ಗೆ ಮಾತಾಡಂಗಿಲ್ಲ, ಅವು ಅಂತೂ ಹಾದಿ ಬಿಟ್ಟಾವ, ಮಾತು ಬೇರೆ ಅವ್ರನ್ನ ತೆಗೆದಿಡೋದು. ಈ ಸ್ವಾಮಿಗಳು ಹಾದಿ ಬಿಟ್ಟಾವ, ರಾಜಕಾರಣಿಗಳು ಹಾದಿ ಬಿಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕೆ ಅಂತಂದ್ರೆ ಅವು ಬಿಡು ಹಾದಿಗಿನ ಹೋಗ್ಯಾವ ಅಂತ. ಅದಕ್ಕೆ ನಮ್ ಬಾಳ ಚಂದ ಹೇಳ್ತಿದ್ರು ನಮ್ಮ ಇವರು ಮಾಸ್ಟರ್ ಹಿರಣ್ಯ ಹೇಳ್ತಿದ್ರು, ಊರಾಗ ಒಂದ್ ಇಬ್ರು ಮಂದಿ ಕಿತ್ವಿ ಮಾಡೋಗಿದ್ರ ಒಬ್ಬನ ವಿಧಾನಸೌಧ ಕಳ್ಸೋದಂತ, ಒಬ್ಬನ ಲೋಕಸಭಾ ಕಳ್ಸೋದಂತ, ತಣ್ಣಕ್ ಕೊಂಡೋದಂತ. ಇವತ್ತೇನಾಗ್ಯದ ಅಂತಂದ್ರ ದೊಡ್ಡ ದೊಡ್ಡ ಮಠಾಧೀಶರು ನಾವೆಲ್ಲ ಟಿವಿ ಒಳಗೆ ದಿವಸ ನೋಡ್ಲಿಕ್ಕೆತ್ತೀವಿ, ಮೋತಿ ಮುಚ್ಕೊಂಡು ಜೈಲಿಗೆ ಹೋಗ್ತಾರೋ, ಬೆಂಡ್ ಬಾಜ ಹಚ್ಕೊಂಡು ಜೈಲಿನಿಂದ ಹೊರಗೆ ಬರ್ತಾರೋ. ಎಲ್ಲಿ ಮೌಲ್ಯಗಳದಾವ? ಮತ್ತ ಅಲ್ಲಿ ಪೂಜಾ ಮಾಡ್ತಾರ. ಅದಕ್ಕೆ ಕಣಿವೆಯವ್ರ ಒಂದು ಮಾತು ನೆನಪಾಗ್ತದೆ, ಮೇಜು ಗುದ್ದುತ್ತಾರೆ, ಮೈಕು ಮುರಿಯುತ್ತಾರೆ, ಮಾಲೆ ಬೇಡುತ್ತಾರೆ, ಮೋಜು ಮಾಡುತ್ತಾರೆ, ಯಾರು ಕೇಳುತ್ತಾರೆ ಹೇಳಿರಿ. ನಾವು ಯಾರನ್ನು ಯಾರಿಗೂ ಪ್ರಶ್ನೆ ಮಾಡುವಂಗಿಲ್ಲ. ಯಾಕಿಲ್ಲ ಅಂತಂದ್ರ ಎಲ್ಲರೂ ಅವ್ರ ಅದೀವಿ. ಅದ್ರ ಹಿಂಗ ಅದೀವಂತ ಬಿಟ್ರೆ ನಡೀತತೇನಾ ಅಂತ ಒಂದು ವಿಚಾರ ಮಾಡ್ಬೇಕಂತ ಇಷ್ಟ. ಈ ಹುಡುಗರು ಗೊತ್ತಾವಲ್ಲ, ಬಹುತೇಕ ಈ ಮೌಲ್ಯಗಳ ಬಗ್ಗೆ ನಮಗೇನು ಸಂಬಂಧ ಇಲ್ಲ, ಇವ್ರ ಸಲುವಾಗಿ ಹೇಳ್ಬೇಕಿಷ್ಟ. ನಾವು ಹಾದಿ ಬಿಟ್ಟಿದ್ವು ತಮ್ಮ, ನೀ ಹಾದಿ ಬಿಡಬೇಡ ಅಂತ ಹೇಳ್ಬೇಕಿಷ್ಟ. ನಮ್ಮ ಮುಂದೆ ಉಳಿದಿರುವಂಥದ್ದು. ಅದಕ್ಕ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಯಾರೋ ಒಬ್ಬರು ಕೇಳ್ರಂತೆ, ಅಜ್ಜಾರ ಎಷ್ಟೋ ಕಡೆ ಪ್ರವಚನ ಮಾಡ್ರಿ, ಗೊತ್ತಲ್ಲ ಸಿದ್ದೇಶ್ವರ ಪ್ರವಚನ ಅಂತಂದ್ರ ಲಕ್ಷಗಟ್ಲೆ ಮಂದಿ ಹೋಗ್ತಿತ್ತು, ಲಕ್ಷಗಟ್ಲೆ ಕೇಳ್ತಿತ್ತು. ಎಷ್ಟೋ ವರ್ಷ ಅದನ್ನ ಮಾಡ್ರು. ಒಬ್ಬ ಕೇಳ್ರಂತ, ಎಷ್ಟು ಮಂದಿ ಬದಲಾಗ್ಯಾರಿ ಅಂತ ಕೇಳ್ರಂತ. ಬಹುತೇಕ ಬದಲಾಗಿದ್ರೆ ಕರ್ನಾಟಕದ ಚಿತ್ರನ ಬೇರೆ ಇರ್ತಿತ್ತು, ಆ ಮಾತು ಬೇರೆ ಇತ್ತು. ಸ್ವಾಮಿಗಳು ನಕ್ರಿ ಅಂತ, ಸಿದ್ದೇಶ್ವರ ಸ್ವಾಮಿಗಳು ನಕ್ಕ ಹೇಳಿದ್ರ, ಒಂದಿಷ್ಟು ಸಮಾಧಾನ ಮಾಡ್ಕೊಡ್ರಿ, ನಾ ಹೇಳ್ತೀನಿ, ಜನ ಬದಲಾಗಿತ್ತು ಇಲ್ಲೋ ಗೊತ್ತಿಲ್ಲ, ಪ್ರವಚನ ಮಾಡಿ ನಾ ಮಾತ್ರ ಬದಲಾಗೀನಿ ಅಂತ ಹೇಳಿ. ಈಗ ಅದನ್ನ ಮಾತಾಡ್ಬೇಕು. ಜನರ ಬಗ್ಗೆ ಮಾತಾಡೋದು ಬೇಡ, ನನ್ನ ಬಗ್ಗೆ ನಾ ಮಾತಾಡ್ಬೇಕು, ನಿಮ್ಮ ಬಗ್ಗೆ ನೀವು ಮಾತಾಡ್ಬೇಕು. ಪ್ರತಿಯೊಬ್ರು ನಮ್ಮಷ್ಟಕ್ಕೆ ನಾವ ಪ್ರಶ್ನೆ ಮಾಡ್ಕೋಬೇಕು. ಅದ್ರ ಕಬೀರ್ ದಾಸರು ಹೇಳ್ತಿದ್ರಂತ, ಜಗತ್ತಿನೊಳಗ ನೀ ಒಬ್ಬ ಚಲೋ ಆದಿ ಅಂತಂದ್ರ ಒಬ್ಬ ಮೂರ್ಖ ಕಡಿಮೆ ಆಗ್ತಾನು ಅಂತ ಹೇಳ್ತಿದ್ರು. ಒಬ್ಬ ಮೂರ್ಖ ಸುಧಾರಿಸ್ತಾನ ಅಂತ. ಇವತ್ತು ಈ ಆಸೆಯನ್ನ ನಾವು ಇಟ್ಕೋಬೇಕು. ಜಗತ್ತೆಲ್ಲ ಕೆಟ್ಟ ಹೋಗ್ಯದ ಅಂತ ಇದ್ರೂ ಕೂಡ ಆಸೆ ಬಿಡಬಾರ್ದು. ಒಬ್ಬ ಗಾಂಧಿ ಇದ್ದ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ. ಒಬ್ಬನೇ ಒಬ್ಬ ಗಾಂಧಿ. ಒಬ್ಬ ಅಂಬೇಡ್ಕರ್ ಇದ್ರು, ಸಮಾಜವನ್ನ ಸಂಸ್ಕಾರ ಮಾಡಿದ್ರು. ಒಬ್ಬ ಸಿದ್ದೇಶ್ವರ ಸ್ವಾಮೀಜಿ ಇದ್ರು, ನಮ್ಮ ಹೃದಯವನ್ನೆಲ್ಲ ಬದುಕನ್ನೆಲ್ಲ ಹಸನುಗೊಳಿಸಿದ್ರು. ಬಹಳ ಮಂದಿ ಬೇಕಾ? ಒಬ್ಬ ಬಹುತೇಕ ನಿಮ್ ಗಳತ್ಗಾದೊಳಗ ನನಗ ಒಂದ್ ಕೆಟ್ಟ ಅನ್ಸೋದೇನು ಅಂತಂದ್ರ ನಮ್ಮ ಅಧಿಕಾರಿಗಳದಾಗಲ್ಲ. ಈಗ ನಾವು ಶಾಲ್ಯಾಗ ಪಾಠ ಮಾಡ್ತೀವಿ, ಬಹುತೇಕ ನಮ್ ಜನ ಬಹಳ ಮಂದಿ ಅದ. ನಾವು ಶಾಲ್ಯಾಗ ಪಾಠ ಮಾಡ್ತೀವಿ, ಲಂಚ ತಗೋಬಾರ್ದು, ಲಂಚ ಕೊಡಬಾರ್ದು. ನಾವ್ ಆದ್ಮೇಲೆ BO ಆಫೀಸ್ನಾಗ ಲಂಚ ಕೊಡಲ್ದ ನನ್ ಕೆಲಸ ಆಗಂಗಿಲ್ಲ. ಹುಡುಗರಿಗೆ ನಾವು ಏನ್ ಹೇಳ್ತೀವಿ ಅಂತಿಲ್ಲ, ನಾವು ಹೇಳ್ತೀವಿ ಏನ್ ಮಾಡ್ತೀವಿ ಅಂತ. ಆದ್ರ ಇಂಥ ಕೆಟ್ಟ ಕಾಲದೊಳಗೂ ಕೂಡ ಮೌಲ್ಯಗಳನ್ನ ಇಟ್ಕೊಂಡು ಎಲ್ಲೋ ಕೆಲವರು ಬದುಕ್ತಾರೆ. ಇವತ್ತೊಂದು ನಾನು ಮುಂಜಾನೆ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಜೋಡಿ ಮತ್ತೊಬ್ಬರು ಬಂದಿದ್ರು, ಬಾಳಾಸಾಹೇಬ್ ಲೋಕಾಪುರ್ ಬಂದಿದ್ರು. ಕಾರ್ನಾಗ ಹೋಗಾಗ ಊರ್ ಹಾದಿ ಕೇಳಿದ್ರಂತ. ನಾವು ಅಂಕಲ್ಗೆ ಹೋಗ್ಬೇಕಾಗಿತ್ತು, ಅಂಕಲ್ಗೆ ಹಾದಿ ಯಾವುದು ಅಂತ ಕೇಳಿದ್ರಂತ. ಅಲ್ಲಿ ಒಬ್ಬ ರೈತ ನಿಂತಿದ್ದ, ಅವ್ ಹೂ ಮಾರ್ಲಾಕ್ ಪಾಶಾಪುರ್ ಕೊಟ್ಟಿದ್ದ. ಅವ್ ಹೇಳ್ದ, ಹಿಂಗ ಹೋಗ್ತದರಿ, ನೀ ಎಲ್ಲಿ ಹೋಗಾವ ಅಂತ ಕೇಳಿದ್ರು. ನಾ ಪಾಶಾಪುರ್ಕ್ ಹೋಗಾವ. ಹಂಗಾದ್ರ ಅವ್ ಕೇಳಿದಂತ ಅವ್ ರೈತ, ನೀವು ನಾನು ಪಾಶಾಪುರ್ಕ್ ಬಿಡ್ತಾನ ಅಂದ್ರೆ ನಿಮ್ ಗಾಡಿಯಾಗ ಬಂದ ಹಾದಿ ತೋರಿಸ್ತನು ಅಂತ. ಅವಾಗ ಹಿಂಗ್ ಹೋದ್ರೆ 8 ಕಿಲೋಮೀಟರ್ ಆಗ್ತತಿ, ಹಿಂಗ್ ಹೋದ್ರೆ ಎಷ್ಟು ಕಿಲೋಮೀಟರ್ ಆಗ್ತತಿ. ಅವ್ ರೈತ ಹೇಳ್ದಂತ, ಹಿಂಗ್ ಹೋದ್ರ ಒಂದ್ 4 ಕಿಲೋಮೀಟರ್ ಸುತ್ತ ಆಗ್ತತ್ರಿ ಅಂತ ಹೇಳಿದ. ಕೂಡಂದ್ರಂತ ಓದ ಅಲ್ಲಿ ಬಿಟ್ಟು ಕೂಡ್ಲೆ ಆ ರೈತ ಏನ್ ಕೇಳ್ಬೇಕು? ಬಹುತೇಕ ಇವತ್ತು ಕೂಡ ಮೌಲ್ಯಗಳು ಉಳಿದಿದ್ರ ಎಲ್ಲಿ ಉಳಿದಾವ ಅಂತಂದ್ರ ಹಳ್ಳಿ ಒಳಗ ಮೌಲ್ಯಗಳು ಉಳಿದಾವು, ನಗರದಲ್ಲಿ ಮೌಲ್ಯಗಳು ಉಳಿದಿಲ್ಲ. ಆ ರೈತ ಪ್ರಶ್ನೆ ಮಾಡಿದಂತಂದ್ರ, ಬಿಸಿ ರೊಟ್ಟಿ ತಾಜಾ ಬೆನ್ನಿ ತಂದೀನಿ ಸಾಹೇಬ್ರ, ಒಂದು ತಿಂದು ಹೋಗ್ತೀರೇನಂತ ಕೇಳಿದತ್. ಅವಾಗ ಇವ್ ಕೇಳ್ರಂತ, ಏನಿಲ್ಲ ಮತ್ ನೀ ಇದನ್ನೆಲ್ಲ ಸಂತಿ ಮಾಡಿ ತಂದದ್ದ ನೀ ತಿನ್ನಾವ, ನನಗ್ ತಿನ್ನಿಸಿದ್ರೆ ನೀ ಏನ್ ತಿನ್ನಾವ ಅಂತ ಕೇಳ್ರ. ಅವಾಗ ಆ ರೈತ ಹೇಳಿದಂತ, ನಾ ಏನ್ರಿ ತಿನ್ನೋದು ದಿವಸ ಹೇಗತ್ತತಿ, ಹಸದ್ ಶಿವ ದಿವಸ ಮನೆಗೆ ಬರ್ತಾಗೇನ್ರಿ ಅಂತ ಕೇಳಿದ.
ಹಸದ ಶಿವ ದಿವಸ ಮನೆಗೆ ಬರ್ತಾಗೇನ್ರಿ. ಬಹುತೇಕ ಇಲ್ಲೆಲ್ಲ ಕೂತಂತ ಹೆಣ್ಮಕ್ಳು ಇವತ್ತು ಮೌಲ್ಯಗಳು ಉಳಿದಿದ್ರೆ ಒಮ್ಮೊಮ್ಮೆ ಗಂಡು ಮಕ್ಕಳಲ್ಲಿ ನಮ್ಮಲ್ಲಿ ಏನಿಲ್ಲ, ನಾವೆಲ್ಲ ಹುಡುಗಿ ಝಾಡಿಸ್ಬಿಟ್ಟಿದೀವಂತ. ಏನೋ ಅಪ್ಪ ತೆಪ್ಪ 4 ಮನ್ಯಾಗ ಉಳಿದಿದ್ರ ಹೆಣ್ಮಕ್ಳಲ್ಲಿ ಉಳಿದಾವ, ಗಂಡು ಮಕ್ಕಳಲ್ಲಿ ಉಳಿದೇ ಇಲ್ಲ ಇವತ್ತು ಮೌಲ್ಯ. ಇವತ್ತು ಅದ್ರ ಬಗ್ಗೆ ನಾವು ನೋಡ್ಬೇಕು. ಅದಕ್ಕ ನಾ ಹೇಳಲ್ಲ ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಇಲ್ಲಿ ಭಾಳ ಜನ ಹೆಣ್ಮಕ್ಳು ಅದಿರಿ, ನೀವು ಅದಿರಿ, ಮಕ್ಕಳು ಅದಾರ. ಮೊಟ್ಟ ಮೊದಲನೇ ಜೀವನ ಮೌಲ್ಯ ಏನು ಅಂತಂದ್ರ ಒಂದು ದೌರ್ಬಲ್ಯ ಅದ ನಮ್ಮಲ್ಲಿ. ಪೇಪರ್ನಾಗ ಓದ್ತೀವಲ್ಲ, ರೈತ ಆತ್ಮಹತ್ಯೆ ಮಾಡಿಕೊಂಡ. ಯಾತಕ್ಕ? ಸಾಲಾಗಿತ್ತು. ನಮ್ ತಲೆಯಾಗ ಏನಾಗ್ಯದ ಅಂತಂದ್ರ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿದ್ರೆ ಪರಿಹಾರ ಸಿಗ್ತತ್ತೇನು. ಬಹುತೇಕ ನನ್ಗನ್ಸ್ತದ ಸಾಲಕ್ಕೂ ಆತ್ಮಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ. ನಮ್ ಜೀವನ ಈ ಬದುಕೈತಲ್ಲ ಮತ್ತ ಹುಟ್ಟಿ ಬರ್ತದ. ಇದ ಒಮ್ಮೆ ಸಾಯ್ತು ಹೋತ. ಎಂತ ಸಾಲಾಗ್ಲಿ, ಸೋಲಾಗ್ಲಿ, ಉಪವಾಸ ಇರ್ಲಿ, ಜೀವನವನ್ನ ಎದುರಿಸುವಂತ ಛಲ ನಮ್ಮೊಳಗ್ ಬೇಕು. ಬಹುತೇಕ ಹೆಣ್ಮಕ್ಳು ನಾನೊಮ್ಮೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ನಮ್ಮ ಮೋಟಮ್ಮ ಸರ್, ನಿಮ್ಗೆ ಗೊತ್ತಿರ್ಬೇಕು, ಬಹಳ ಜನ ಹಳಿ ಮಂದಿಗೆ ಗೊತ್ತಿರ್ಬೇಕು. ಮೋಟಮ್ಮ ಅಂತ ಒಬ್ರು ಮಿನಿಸ್ಟರ್ ಇದ್ರು, ಈಗ ಅವ್ರ ಮಗಳ MLA ಆಗ್ಯಾಳ. ಆ ಮೋಟಮ್ಮ ಮತ್ತು ನಾನು ಒಂದೇ ವೇದಿಕೆ ಮೇಲೆ ಇದ್ದೀವಿ. ಆ ಮೋಟಮ್ಮ ಒಂದು ಹಾಡ ಹಾಡಿದ್ರು. ನನಗಿಷ್ಟ, ಬಹುತೇಕ ಅದು 15 ವರ್ಷಗಳ ಹಿಂದೆ ಇಷ್ಟು ಇಂಪ್ರೆಸಿವ್ ಆತಲ್ಲ. ಆ ಮೇಡಮ್ ಕಡೆಯಿಂದ ಆ ಹಾಡ ಬರ್ಸ್ಕೊಂಡೆ ನಾನು. ಆ ಭಾಷೆ ಬದಲಿತ್ತು. ಬಹುತೇಕ ಅದನ್ನ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂತ ನನ್ನ ಆಸೆ. ಅದು ಬಹಳ ಒಳ್ಳೇದು. ಏನಾಯ್ತು ಅಂತಂದ್ರ ಆ ಹಾಡಿನ ಜವರಾಯ ಬಂದಾಗ ಬರಿಕೈಲೇ ಬರಲಿಲ್ಲ, ಕುಡುಗೋಲು ಕೊಡಲಿ ಕೈಯಲ್ಲಿ, ಕುಡುಗೋಲು ಕೊಡಲಿ ಕೈಯಲ್ಲಿ ಹಿಡ್ಕೊಂಡು ಒಳ್ಳೊಳ್ಳೆ ಮಗನ ಕಡಿ ಬಂದ, ಒಳ್ಳೊಳ್ಳೆ ಬಳ್ಳಿಯ ಕಡಿ ಬಂದ. ಯಮ ಬಂದಂತ ನಮ್ಗೆ ಯಮನ್ ಚಿತ್ರ ಅಂದ್ಕೂಡ್ಲೆ ಗೊತ್ತಾಗ್ತದ. ಕ್ವಾಣ, ಆ ಕ್ವಾಣಿನ ಮ್ಯಾಗ ಕೂತ್ಕೊಂಡ ಕೊಡ್ಲಿ ಹಿಡ್ದಾನತ್ತ. ಏನ್ ಕಡಿಲಿಕ್ಕತ್ತಾನ ಅಂತಂದ್ರ ಚಲೋ ಗಿಡ ಕಡಿಲಕತ್ತಾನಂತ. ಒಣಗಿದ್ದು ಕಡಿವಲ್ಲ, ಚಲೋ ಕಡಿಲಿಕ್ಕತ್ತಾನಂತ. ಹಸರು ಬಳ್ಳಿ ಕಡಿಲಿಕ್ಕತ್ತಾನಂತ. ಒಬ್ಬಕ್ಕೆ ಹೆಣ್ಮಗಳು ಮನಿ ಮುಂದೆ ಬಂದ್ ಯಮ ನಿತ್ತಂತ. ಅಕ್ಕಿ ಹೆಣ್ಕಾಸ ಮಾಡ್ತಿದ್ದಳು. ಬಂದ ನೋಡಿ, ಆ ಯಮನಿಗೆ ಆ ಹೆಣ್ಮಗಳು ಪ್ರಶ್ನೆ ಮಾಡ್ತಾಳತ್ತ, ಎಂದೂ ಬಾರದ ಜವರಾಯ ಇಂದ್ಯಾಕ ಬಂದೀರಿ, ಕೊಳ್ಳಯ್ಯ ನೀರ ಕುಡಿ ನೀರ ಅಂತ. ಯಮ ಬಂದು ಮುಂದೆ ನಿಂತಾನ. ಅವನಿಗೆ ಕೇಳ್ತಾಳ, ಎಂದೂ ಬರಲ್ಲ, ನಾವು ನಮ್ಮ ಮನೆಗೆ ಬಂದೆಲ್ಲ, ಒಂದ್ ತಮ್ಮಿಗೆ ನೀರಿಟ್ಟ ಕುಡಿ ಅಂದಳತ್ತ. ಅವ ಯಮ ಹೇಳಿದತ್ತ, ಕುಡಿಯಾಕ ಬಂದಿಲ್ಲ, ಕುಂಡ್ರಾಕ್ ಬಂದಿಲ್ಲ, ಗಂಡನ ಮಡದಿ ನಡಿ ಮುಂದ ಅಂದತ್. ನೀನು ಒಯ್ಲಾಕ್ ಬಂದೀನಿ ಅಂದ. ಅವಾಗ ಆಕೇನ್ ಹೇಳ್ತಾಳ ಅಂತಂದ್ರ, ಗಂಡಗೆ ತಕ್ಕಂತ ಗಂಡ ಮಳಿಮಳಿಗೆ ಹಚ್ಚಡ ಮಳಿಗೆ ಮುಂಡಾಸಿನ ಗಂಡನ ಬಿಟ್ಟ ಹೆಂಗ ಬರಲೋ ಜವರಾಯ. ಏನ್ ನನ್ ಗಂಡ ಅಂತ ಗಂಡಸನ್ನ ನೋಡಿಲ್ಲ, ನಾ ಅವನು ಬಿಟ್ಟು ಹೆಂಗ ಬರ್ಲಿ ಅಂದ ಕೂಡ್ಲೆ ಅವ್ ಹೇಳ್ದಂತ, ಅವಾಗ ಮತ್ತೊಬ್ಬಕ್ಕೆ ಹೆಂಡತ್ ಸಿಗ್ತಾಳ, ನೀನ್ ನಡಿ ಅಂತ. ಅವಾಗ ಮುಂದೆ ಏನ್ ಹೇಳ್ತಾಳಕ್ಕಿ, ಹಾಲು ಬಾನ ಉಂಡ ತೋಳ ಮೇಲಾಡುವ ಬಾಲಾನ ಬಿಟ್ಟ ಬರಲಿ ಹಂಗೋ ಅಂತ. ಊಟ ಮಾಡಿ ನನ್ ತೋಳ ಮೇಲೆ ಆಡ್ತಕ್ಕಂತ ಹುಡುಗನ ಹೆಂಗ್ ಬಿಟ್ಟು ಬರ್ಲಿ ಅಂದ ಕೂಡ್ಲೆ ಆ ಯಮಾನೋ ಬಹಳ ಎಕ್ಸಲೆಂಟ್ ಇದ್ದ, ಅವ ಎಕ್ಸ್ಪರ್ಟ್ ಇದ್ದ. ಅವ ಹೇಳ್ತಾನ, ಬಾಲಾಗತಕ್ಕಂತ ಬಾಲ್ಯಾರು ಬರತಾಗ ಗಂಡನ ಮಡದಿ ನಡಿ ಮುಂದ. ಅವಂದು ಮದುವೆ ಆಗ್ತತಿ, ಅವಂಗೂ ಹೆಂಡತಿ ಬರ್ತಾಳು, ಅವಂದು ನಿಲ್ಲಂಗಿಲ್ಲ, ನಡಿ. ಅವಾಗ ಮತ್ತೆ ಹೇಳ್ತಾಳ, ಉಪ್ಪು ಸೊಪ್ಪ ಮಾರಿ ಉಪ್ಪರಿಗೆ ಕಟ್ಟಿಸಿದ್ದೆ, ಉಪ್ಪ ಸೊಪ್ಪ ಮಾರಿ ಬಾಡಿ ಮನಿ ಕಟ್ಸೀನಿ, ಅಲ್ಲಿ ಒಂದೂ ದಿವ್ಸ ನಾ ಮಲ್ಕೊಂಡಿಲ್ಲ, ಹೆಂಗ ಬರ್ಲಿ ಓದ್ ಕೇಳತ್. ಅಂದ್ರೆ ಆಕಿಗೆ 1-4 ದಿವ್ಸ ಅಲ್ಲಿ ಇರ್ಬೇಕಂತ ಆಸೆ ಇತ್ತು. ಅದಕ್ಕೆ ಅವ ಯಮ ಹೇಳ್ತಾನ, ಉಪ್ಪರಿಗೆ ಭೋಗ ಕಾಣಲಿಲ್ಲ ಜವರಾಯ, ಉತ್ತರಿಸಿ ಹೇಳು ಸಡಗರವ, ಆಚೆ ಕೇರಿಗೆ ಹೋಗು ಈಚೆ ಕೇರಿಗೆ ಹೋಗು, ನನ್ನೊಬ್ಬಳನ್ನ ಬಿಟ್ಟ ಬೇರೆದವ್ರನ್ನ ಕರ್ಕೊಂಡು ಹೋಗು ಅಂದ್ರಂತ. ಅವಂದತ್ತ, ಆ ಕಡಿವು ಬುಕ್ ಆಗ್ಯಾವು, ಈ ಕಡಿವು ಬುಕ್ ಆಗ್ಯಾವು ಅಂತ ಹೇಳ್ದತ್ತ. ಆಚೆ ಕೇರಿ ಒಳಗುನು ನಮ್ಮೂನ ಅದಾವ, ಈಚೆ ಕೇರಿ ಒಳಗುನು ನಮ್ಮೂನ ಅದಾವ, ನೀ ಮುಂದ ನಡಿ ಅಂದ ಕೂಡ್ಲೆ ಯಮನಿಗೆ ಹೇಳ್ತಾಳಕ್ಕಿ, ಒಬ್ಬಳನ ಅಳಿಸಿದಿ, ಒಬ್ಬಳನ ನಗಸಿದಿ, ಇಬ್ಬಂದಿಕಾರ ಜವರಾಯ ನಿನ್ನಗೆ ನೆಗ್ಗಲ ಮುಳ್ಳ ಮುರಿಯಲಿ. ಅವನಿಗೆ ಏನ್ ಶಾಪ ಹಾಕ್ತಾಳತ್ತಂದ್ರ, ನೀನ್ 2 ಕಡೆ ನೆಗ್ಗಲ ಮುಳ್ಳ ಮುರಿದು ಹೋಗ್ಲಿ ಅಂತ. ಬಹುತೇಕ ನಾ ಯಾಕೆ ಇದನ್ನ ಹೇಳಿನಿ ಅಂತಂದ್ರ, ನಾವು ಸಣ್ಣ ಪುಟ್ಟ ಕಾರಣಕ್ಕ ಅವು ಬೈದಳು, ಮಗಳು ಹಾದಳು, ಗಂಡ ಬೈದ, ಹೆಂಡತಿ ಹಾದಳು, ಇದು ಯಾವಾಗ್ಲೂ ಮಾಡ್ಲಿಕ್ಕೆ ಹೋಗೋದ. ಮೊಟ್ಟ ಮೊದಲನೇ
ಅತ್ಯಂತವಾಗಿ ಪ್ರೀತಿಸೋದು ಏನು ಅಂತಂದ್ರ ಈ ಜೀವ ಬಂದದಲ್ಲ, ಈ ಜೀವನ ಬಂದದಲ್ಲ, ಈ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಹೋಗುವುದ್ರೊಳಗ ನಮ್ಮ ಬದುಕಿನ ಸಾರ್ಥಕತೆ ಇದೆ, ಇದನ್ನು ಕೊನೆಗಾಣಿಸುವುದರಲ್ಲಿ ಇಲ್ಲ ಅಂತಷ್ಟೇ. ಧೈರ್ಯ ಇರಬೇಕು. ಎಂತ ಕಷ್ಟ ಬಂದರೂ ಕೂಡ ಅದನ್ನ ಗೆಲ್ಲುವಂತ ಮನಸ್ಸು ನಮ್ದಿರ್ಬೇಕು ಅಂತ ಹೇಳ್ತಾ, ಬಹುತೇಕ ಅವ್ರಿಗೊಂದಾತು ನಿಮ್ಗೊಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಅಂತ. ನಾನು ಇತ್ತೀಚೆಗೆ ಕುವೆಂಪು ಅವ್ರ ಬಗ್ಗೆ ಓದ್ತಿದ್ದೆ. ಟಾಲ್ಸ್ಟಾಯ್ ಬಹುತೇಕ ಬಹಳ ಜನ ಕೇಳಿದ್ರು ಇಲ್ಲೋ ಗೊತ್ತಿಲ್ಲ. ನಮ್ಮಲ್ಲಿ ಹೆಂಗ ಗಾಂಧಿ ಇದ್ರಲ್ಲ, ರಷ್ಯಾದಲ್ಲಿ ಒಬ್ಬ ಮಹರ್ಷಿ ಇದ್ರ ಟಾಲ್ಸ್ಟಾಯ್ ಅಂತ. ಗಾಂಧೀಜಿ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದವರು ರಷ್ಯಾದ ಟಾಲ್ಸ್ಟಾಯ್. ಅವ್ರೊಂದು ಪುಸ್ತಕ ನಮ್ಗೆಲ್ಲ ಗೊತ್ತು, ನಾವೆಲ್ಲ ಓದ್ದವರು, ವಾರ್ ಅಂಡ್ ಪೀಸ್ ಅಂತ ಒಂದು ಕಾದಂಬರಿ ಬರೀತಾರೆ, ಯುದ್ಧ ಮತ್ತು ಶಾಂತಿ. ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಅನುವಾದಗೊಂಡಂತ ಮೊದಲ ಕಾದಂಬರಿ ಯಾವುದು ಅಂದ್ರೆ ವಾರ್ ಅಂಡ್ ಪೀಸ್. ಈ ಜಗತ್ತಿನೊಳಗೆ ಎಷ್ಟು ಭಾಷೆಗಳದಾವಲ್ಲ, ಎಲ್ಲಾ ಭಾಷೆಗಳೊಳಗೆ. ನಾನು ಟಾಲ್ಸ್ಟಾಯ್ ಬಗ್ಗೆ ಸುಬ್ರಾಯ್ ಪಾಠ ಮಾಡ್ತಿದ್ದೆ. ಅದು ಬಿಕಾಮ್ ಒಂದು ಪಾಠ ಇತ್ತು. ಆ ಬಿಕಾಮ್ ಪಾಠ ಮಾಡುವಾಗ ವಿದ್ಯಾರ್ಥಿಗಳೆಲ್ಲ ಕೂತಿದ್ರು. ಕೂತಾಗ ಟಾಲ್ಸ್ಟಾಯ್ ಎಲ್ಲಿರ್ತಿದ್ದ ಅಂತಂದ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಮಲ್ಕೋತಿದ್ದ. ಈಗ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಅದ, ಅವನು ಕೇರ್ ಆಫ್ ಬಸ್ ಸ್ಟ್ಯಾಂಡ್. ಟಾಲ್ಸ್ಟಾಯ್ ಅಲ್ಲೇ ರಾಮ. ವಿಚಿತ್ರ ಅಂತಂದ್ರ ಟಾಲ್ಸ್ಟಾಯ್ನ ಜಮೀನ್ ಎಷ್ಟಿತ್ತು ಅಂತ. ಟಾಲ್ಸ್ಟಾಯ್ಗೆ ಜಮೀನ್ ಎಷ್ಟಿತ್ತು ಅಂತಂದ್ರ 5,500 ಎಕರೆ ಜಮೀನ್ ಟಾಲ್ಸ್ಟಾಯ್. ಇವತ್ತು ಯಾರಾದ್ರೂ ರಷ್ಯಾಕ್ ಹೋದ್ರ ಆ ಟಾಲ್ಸ್ಟಾಯ್ ಎಸ್ಟೇಟ್ ಹೋಗ್ಲಾರ್ದ ಯಾರು ಬರುವುದಿಲ್ಲ, ಎಸ್ಪೆಷಲಿ ಭಾರತೀಯರು. ಅಲ್ಲಿ ಹೋಗಿ ಆ ಎಸ್ಟೇಟ್ ನ ಕಾಲಿಟ್ಟ ಆ ಟಾಲ್ಸ್ಟಾಯ್ ಪ್ರತಿಮೆಗೆ ಕೈ ಮುಗಿದ ಬರ್ತೀವಿ. ಆ 5,500 ಎಕರೆ ಜಮೀನೊಳಗ ದೊಡ್ಡ ಎಸ್ಟೇಟ್, ಯಾರ ಮನೆಗೆ ಏನೇನ್ ಬೇಕಲ್ಲ ಎಲ್ಲಾ ತಗೊಂಡು ಹೋಗುದು ಅಂತ ಹೇಳಿದತ್ತು. ದೊಡ್ಡ ಸಮಾಜವಾದಿ ಆತ. ಒಂದು ಕತೆ ಬರೀತಾನ. ಆತನ ಒಂದು ಕತೆ, ಆ ಕತೆ ನಾವು ಕೇಳಬೇಕು ಅಂತ ನನ್ನ ಅಪೇಕ್ಷೆ. ಬೇಕಿದ್ದು 3 ಅಡಿ, ಬಯಸಿದ್ದು 6 ಅಡಿ ಅಂತ ಕುವೆಂಪು ಟೈಟಲ್ ಕೊಡ್ತಾರೆ. ನಮ್ಗೆಲ್ಲರಿಗೂ ಎಷ್ಟು ಬೇಕು ಅಂತಂದ್ರ 3 ಫುಟ್ ಜಾಗ ಬೇಕಾಗೈತೆ. ನಾವ್ ಎಷ್ಟು ಜಾಗ ಬೀಳ್ತೀವೋ ಅಂತಂದ್ರ ಇಡೀ ಊರೆಲ್ಲ ನಮ್ಮದ ಆಗಬೇಕತ್ತ. ಇವತ್ತು ಬಹಳಷ್ಟು ನಮ್ ತಲೆ ಒಳಗೆ ಏನಿರ್ತದ, ಮುಂದಿನ ಮನಿ ಬೀಳ್ಬೇಕತ್ತ. ಯಾತಕ್ ಬೀಳ್ಬೇಕು ಅಂದ್ರೆ ನಮ್ ಕಸ ಒಗಿಲಕ್ ಜಾಗ ಆಗ್ತದೆ. ನಮ್ದೆಲ್ಲ ನಮ್ಮ ಮನಿ ಹೇಳ್ಬೇಕು ಅಂತಲ್ಲ, ಮುಂದಿನ ಮನಿ ಬೀಳ್ಬೇಕಂತ ನಮಗಂತ. ಟಾಲ್ಸ್ಟಾಯ್ ಅದನ್ನ ಹೇಳ್ತಾರ. ಒಬ್ಬ ನನ್ನಂತವ, ಅವನಿಗೆ ಜಮೀನ್ ಬೇಕಾಗಿತ್ತು. ಇವತ್ತು ಬಹುತೇಕ ಈ ಕತೆ ಇಷ್ಟು ನನಗ ಅನ್ವಯ ಆಗ್ಯದಲ್ಲ. ಈಗ ಎಲ್ಲಾ ಮಂದಿ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಊರ್ ದಂಡ್ಯಾಗ ಒಂದು ಜಮೀನ್ ಅದ, ಪ್ಲಾಟ್ ಹಾಕ್ರೆ ಅದ. ಪ್ಲಾಟ್ ಹಾಕಿದ ಕೂಡಲೇ ಯಾಕೆ ಪ್ಲಾಟ್ ಹಾಕ್ತಿ ಅಂತ ಕೇಳ್ಬೇಕ ಅವಾಗ. ಏನ್ರಿ ಇದು 1.5 ಎಕರೆ ಅದ, ಹೋಗಿ ಆ ಕಡೆ ತೊಳೆದು ಒಂದು 10 ಎಕರೆ ಬರ್ತದೆ ಸ್ವಲ್ಪ. ಇದನ್ನ ಪ್ಲಾಟ್ ಮಾಡಿದ. ಇವನ್ ಎಲ್ಲರೂ ನಾವು ಬಹುತೇಕ ಇಲ್ಲೆಲ್ಲ ರೈತರಿಗೆ ಅಂತ ನಾ ತಿಳ್ಕೊಂಡಿನಿ. ಮುಂದೊಂದು ದಿನ ಹಿಂಗ ಬರ್ತದಲ್ಲ, ಮುಂದೊಂದು ದಿನ ಇಂಥದ್ದು ಬರ್ತದಲ್ಲ, ಮನಗಟ್ಲೆ ಬಂಗಾರ ಸಿಗಬಹುದು, ಒಂದು ಹಿಡಿ ಮಣ್ಣು ಸಿಗಂಗಿಲ್ಲ. ಇದು ಮುಂದಿನ ದಿನಮಾನದ ಸೂಚನೆ. ಬಹುತೇಕ ನನಗೆ ಭೂಮಿ ಮೇಲೆ ಇಷ್ಟು ಪ್ರೀತಿ ಅದಲ್ಲ. ನಮ್ಮ ಇವ್ರ ಬಗ್ಗೆ ಹೇಳಿದ್ರು, ನಸ್ಲಾಪುರ ಅವ್ರ ಬಗ್ಗೆ ಹೇಳಿದ್ರು. ನನಗೂ ಕೂಡ ಭೂಮಿ ಮೇಲೆ ಅದು ಏನ್ ಬೆಳೀತತ್ತೋ ಇಲ್ಲೋ ನನ್ನ ತಲೆಯಾಗಿಲ್ಲ. ನನ್ಗೂ ಜಮೀನ್ ಅದ, ನಾ ಬೆಳೆದ್ರ ಬಗ್ಗೆ ನೋಡಂಗಿಲ್ಲ. ಆದ್ರ ಆ ಭೂಮಿ ಉಳಿಬೇಕಷ್ಟ. ಮುಂದೊಂದ್ ದಿವ್ಸ ಬೆಳೀತೈತಿಷ್ಟೆ, ಎಂದಾದ್ರೂ ಒಂದ್ ದಿವ್ಸ ಬೆಳೀತದ. ಟಾಲ್ಸ್ಟಾಯ್ ಹೇಳ್ತಾರ, ಮಾರಿದ ಜಮೀನ, ರೊಕ್ಕ ತಗೊಂಡ ಹೋದ. ಎಲ್ಲಿ ದೊಡ್ಡ ಜಮೀನು ಸಿಗ್ತತ್ತೆ ಅಲ್ಲಿ ಹುಡುಕಾಡ್ಕೊತ ಹೋದ. ಫಲವತ್ತಾದ ಜಮೀನ್ ಇರ್ಬೇಕು, ಅದನ್ನ ಒಂದಿಷ್ಟು 100 ಎಕರೆ ತಗೋಬೇಕು ಅಂತ ಹೋದಂತ. ಬೇರೆ ದೇಶಕ್ಕೆ ಹೋದ. ಫಲವತ್ತಾದ ಜಮೀನಿತ್ತು, ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಅಲ್ಲಿ ಒಬ್ಬ ಲೀಡರ್ ಇದ್ರು. ಆ ಲೀಡರ್ ಹೋಗಿ ಭೇಟಿ ಆದ್ರು. ಹೋಗಾಗ ಚಹಾ ಪುಡಿ ಓದಿದ್ರಂತ. ಚಹಾ ಪುಡಿ ಓದಿದ್ದ. ಆ ಮಂದಿಗೆ ಚಹಾ ಗೊತ್ತಿದ್ದಿದ್ದಿಲ್ಲ. ಚಹಾ ಕುಡಿಸಿದ, ಮೈಯಾಗ ಉತ್ಸಾಹ ತುಂಬಿದಂಗ ಆತು. ಅವನ್ನೆಲ್ಲ ಚಾಪಿ ಹಾಸಿ ಕುಣಿಸಿ ಕೇಳ್ರ, ಯಾಕೆ ಬಂದಿ ಅಂತ ಕೇಳ್ರ. ನೀ ಏನ್ ಬೆಳ್ತಿ ಬೇಡ, ನಾವು ಕೊಡ್ತೀವಂದ್ರ. ಅವ್ ಹೇಳ್ದತ್ತ, ಭೂಮಿ ಬೇಕಾಗ್ಯದ ನನಗ ಅಂತ ಹೇಳಿದ. ಅವ್ ಲೀಡರ್ ಇದ್ದ ಹೇಳ್ದತ್ತ, ಎಷ್ಟು ಭೂಮಿ ಬೇಕಾಗ್ಯದ ಅಂದ್ಕೂಡ್ಲೆ ಒಂದು ಭಾಳ ಬೇಕಾಗೈತೆ ಅಂದ. ಭಾಳ ಬೇಕಾಗೈತೆ ಅಂದ ಕೂಡ್ಲೆ ರೇಟ್ ಏನಂತ ಕೇಳಿದತ್. ಭಾಳ ಚಂದದ ಕೇಳ್ರಿ, ರೇಟ್ ಏನದ ಅಂತ ಕೂಡ್ಲೆ ಅವಾಗ ಹೇಳ್ರತ್ತ, ದಿನಕ್ಕ 3 ಲಕ್ಷ ರೂಪಾಯಿ ಅಂತ ಹೇಳ್ರಿ. ನೀವು ತಲೆನೂ ಹಿಡಿದು ಅಲ್ಲ, ಭೂಮಿ ರೇಟ್ ಎಕರೆಗದ ಗುಂಟೆಗದ, ಇವ್ರು ಯಾವ್ದು ಕೇಳತ್ತಾರೋ ದಿವ್ಸಕ್ಕೆ. ಇವ್ಗ ಅರ್ಥ ಆಗ್ಲಿಲ್ಲ. ಅವಾಗ ನೀವು ಕೇಳಿದತ್,
ದಿವ್ಸಕ್ಕೆ 3 ಲಕ್ಷ ಅಂದ್ರೆ ಹೆಂಗ ಅಂತಂದ. ನಮ್ಮಲ್ಲಿ ಸಾಕಷ್ಟು ಭೂಮಿ ಅದ, ನೀ 3 ಲಕ್ಷ ರೂಪಾಯಿ ನಮ್ಮ ಲೀಡರ್ ಮುಂದಿಡು, 3 ಲಕ್ಷ ರೂಪಾಯಿ ಲೀಡರ್ ಮುಂದಿಡು. ನಮ್ಮದು ಒಂದೇನು ಅಂತಂದ್ರ ಇಲ್ಲಿಂದ ಕೈಯಾಗ ಒಂದು ಗುದ್ಲಿ ಕೊಡ್ತೀವಿ, ಈ ಗುದ್ಲಿ ಇಲ್ಲಿ ಹಾಕಿದಿ ಅಂತಂದ್ರ ಇಡೀ 10 ಮುಣುಗು ತಕ್ಕ ಎಷ್ಟು ಸುತ್ತಾಕಿ 10 ಮುಣುಗೋದ್ರೊಳಗೆ ಇಲ್ಲಿ ಬರ್ತಿಲ್ಲ ಅಟ್ಟ ಜಮೀನ 3 ಲಕ್ಷಕ್ಕೆ ನಿನಗ ಅಂದ್ರ ಇವ ಇಟ್ಟು ಸಂತೋಷ ಆತತ್ತ. ಈಗನೋ ನಾಳೆ ಹೊತ್ತು ಕೇಳಿದತ್ತಿ, ನಾಳೆ ಮುಂಜಾನೆ ಚಾಲೂನ ಅಂದ್ರ ರಾತ್ರಿ ನಿದ್ದಿನ ಹತ್ಲಿಲ್ಲ ಅಂತ. ಯಾಕ ಅಂತಂದ್ರ ಇವನ ತಲೆಯಾಗ ಏನಿತ್ತು ಅಂದ್ರೆ ಎಟ್ಟು ತಗೋಬೇಕು ಹೆಂಗ ಎಲ್ಲಾ ನೋಡಿ ಬಂದಂತ ನಸಕ್ ಆತತ್ತ. ಎದ್ದಂತ ಮುಂಜಾನೆ ಎಲ್ಲರೂ ಕುಡಿದ್ರಲ್ಲ, ಪಂಚರೆಲ್ಲ ಕುಡಿದ್ರು, ಕೈಯಾಗ ಗುದ್ಲಿ ಕೊಟ್ರು. ಒಂದ್ ಕಡೆ ಗುದ್ಲಿ ಹೊಡೆದ ಹೇಳ್ರತ್ ಎಷ್ಟು ಸುತ್ತ ಆಗ್ತಿ ಬಾ, ಒಂದು ಕಂಡೀಷನ್ 10 ಮುಣುಗುದ್ರೊಳಗೆ ಮಾತಿಲ್ಲೇ ಬರ್ಬೇಕು. ಎಲ್ಲಾ ಕಡೆ ಹೋದತ್ತ. ಬಹುತೇಕ ಎಷ್ಟು ಆಸೆ ಆತು ಅಂತಂದ್ರೆ ಓಡ್ಲಕ್ ಹತ್ತದ ಗುದ್ಲಿ ತಗೊಂಡು ಹೋಗಾಮತ್ತ ಹೊಡ್ಯಾಮತ್ತ ಮಾತ್ ಓಡಾಮತ್ತ. ಒಂದ್ ದೊಡ್ಡ ಗುಡ್ಡ ಇತ್ತತ್, ಬಾಳ ಚಂದ ಕಾಣಿಸತ್ತ. ಗುಡ್ಡದ ಆಚೆ ಕಡೆ ಬಾದತ್, ಮತ್ ಈಚೆ ಕಡೆ ಬಂದತ್. ಓಡ್ಲಕ್ ಹತ್ತಂತ ಎಷ್ಟು ತೇಗ್ಲಕ್ ಅಂತಂದ್ರ ಆ ಜಾಗ ಬಂದು ಬಿಟ್ಟಬೇಕಲ್ಲ ಅಲ್ಲಿ. ಎಷ್ಟೆಷ್ಟು ಓಡ್ಯಾಡಿ ಎಲ್ಲ ಆದಂತ. ಇನ್ನೇನ ಆ ಜಾಗ ಎಲ್ಲಿ ಹೋಗಿದ್ದ ಅಂತಂದ್ರ ಆ ಜಾಗ ಬಿಟ್ಟು 10 ಕಿಲೋಮೀಟರ್ ದೂರ ಹೋಗಿದ್ದ. ಜಾಗ ಹೆಂಗ್ ಸಿಗ್ತದ? ಓಡಿದ ಮುಟ್ಟಬೇಕಂತ ಬಂದ, ನಡುವನ ಬಿದ್ದ. ಇಡೀ ದಿವಸ ಊಟ ಮಾಡಿದ್ದಿಲ್ಲ, ನೀರು ಕುಡ್ದಿದ್ದಿಲ್ಲ, ನಿಂತಿದ್ದಿಲ್ಲ, ಬಿದ್ದ. ಅದಕ್ಕ ಟಾಲ್ಸ್ತಾ ಹೇಳಿದ್ರು, ಬಯಸಿದ್ದು ಊರಿಡಿ, ಅವನಿಗೆ ಸಿಕ್ಕಿದ್ದು 3 ಅಡಿ ಅಂತ. ಬಿದ್ದ ನಂತರ ಅವನು ಎಲ್ಲಿ ಹೋಗಿತ್ತಾಗ 3 into 6 ಮುಗಿತ್. 3 ಫುಟ್ ಆಗಲ್ಲ, 6 ಫುಟ್ ಅಲ್ಲಿ ಕ್ರಿಶ್ಚಿಯನ್ರಲ್ಲಿ 6 ಫುಟ್ ಉದ್ದ. ಅದಕ್ಕ ಬಹುತೇಕ ಆಸೆ ಇರ್ಬೇಕು. ಆಸೆಯೇ ಜೀವನ, ನಿರಾಸೆಯೇ ಮರಣ. ಒಪ್ಕೊಂಡು ಆದ್ರ ದುರಾಸೆ ಇರಬಾರ್ದು. ಇಷ್ಟ ನಮಗ ಎಷ್ಟು ಬೇಕಲ್ಲ ಅಷ್ಟ್ರೊಳಗ ನಾವು ಬಾಳೆ ಮಾಡ್ಬೇಕು. ಅದಕ್ಕ ಅಲ್ಲಮ ಪ್ರಭುಗಳು ಬಹಳ ಚಂದ ಹೇಳಿದ್ರು, ಸಂಸಾರವೆಂಬ ಹೆಣ ಬಿದ್ದಿದೆ ತಿನಬಂದ ನಾಯಿ ಜಗಳವ ನೋಡಿರು. ಸಂಸಾರವೆಂಬ ಹೆಣ ಬಿದ್ದಿದೆ ತಿನಬಂದ ನಾಯಿ ಜಗಳವ ನೋಡಿರು. ನಾಯಿ ಜಗಳವ ಕಂಡು ಹೆಣ ಎದ್ದ ನಗುತ್ತಿದೆ, ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿಗಳು. ಎಂತ ಮಾತು. ನಾವೆಲ್ಲ ಈಗ ಇದೆಲ್ಲ ನಂದ ಅಂತ ಬಡದಾಡ್ತೀವಿ. ಇದು ನಾಯಿಗಳ ಹೆಣಕ್ ಜಗಳಾಡಿದಂತ ಲೆಕ್ಕ ಅಂತೀವಿ. ಯಾವ್ದು ನಮ್ಮದು? ಯಾವುದು? ಅದಕ್ಕ ಅನುಭಾವಿಗಳು ನೋಡ್ರಿ. ಈ ದೇಶದೊಳಗ ಎಷ್ಟು ಜನ ಅನುಭಾವಿಗಳಾದ್ರು. ಬಸವಣ್ಣ ಬಂದ, ಬುದ್ಧ ಬಂದ, ಗಾಂಧಿ ಬಂದ, ದಾಸರೆಲ್ಲ ಆಗ್ಬಾದ್ರು, ಎಂತವ್ರೆಲ್ಲ ಹೋದ್ರು ಕೂಡ ಇದರ ಅರ್ಥ ಸಂಸಾರ ಬೇಡ ಅಂತಲ್ಲ. ನಮ್ಗೆಲ್ಲ ಸಂಸಾರ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಅಣ್ಣತಮ್ಮರು ಬೇಕು, ಎಲ್ಲಾ ಬೇಕಿದ್ದುಕೊಂಡು ಕೂಡ ಬ್ಯಾಡ್ ಅನ್ನುವಂತ ಮನೋಭಾವನೆ ಜೀವನದ ಕೊನೆಯಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ಹುಟ್ಟಿದ್ದು ವ್ಯರ್ಥ. ಕೊನೆಗೆ ಅದಕ್ಕ ಸಲ್ಲೇಖನ ಸ್ಥಿತಿ, ಸಮಸ್ಥಿತಿ ಬರಬೇಕು ಅಂತ ಎಲ್ಲರೂ ಹೇಳುದು. ಈ ದಿಶೆಯೊಳಗ ಇವತ್ತು ನಮ್ಗೆಲ್ಲ ಏನಾಗ್ಯದ, ಬಹುತೇಕ ರೊಕ್ಕದ ದೇವು ಬಡ್ಕೊಂಡತ್ ನಮ್ಗೆಲ್ಲ. ನಾವೆಲ್ಲರೂ ಯಾವ್ದ್ರ ಬೆನ್ನೂ ಇಲ್ಲ. ಈಗ ನಮ್ಮ ಸರ್ ಮಾತಾಡಕ್ ಬಾಳ್ ಚಂದ ಹೇಳಿದ್ರು, ನಾವೆಲ್ಲ ಸರ್ಕಾರಕ್ಕೆ ಕೇಳ್ಬೇಕು, ಪಂಚಾಯತ್ ಅವರು ಮಾಡಬೇಕು. ಒಮ್ಮೆ ಮನಸ್ತದ ಎಲ್ಲೋ ಇಂಥವ್ರು ಬೆರಳ ಎಣಿಕೆ ಮೇಲೆ ಇರ್ಬೇಕಷ್ಟ. ಪಂಚಾಯತಿ ಇಲೆಕ್ಷನ್ಗೆ ಯಾಕೆ ನಿಲ್ತಾನ ಅಂತಂದ್ರೆ ಏನ್ರ ಸಿಗ್ತತ್ತ ನಿಲ್ತಾನ, ಇಷ್ಟ ಬೇರೆ ಏನು ಇಲ್ಲ, ಸುಡುಗಾಡಿಲ್ಲ. ನೀವು ಸಿಗಂಗಿಲ್ಲ ಅಂದ್ರೆ ಅವ್ನು ಪಂಚಾಯತಿ ಸಮೀಪ ಹಾಯಂಗನೇ ಇಲ್ಲ. ಸಾಲಿಯಾಗ ಸಿಗಂಗಿಲ್ಲ, ಯಾವ ಬರ್ತಾನ ಸಾಲಿಗೆ? ಇಲ್ಲಿ ಸಾಲಿಗೆ ಬರ್ತಾಗ ಇಲ್ಲೊಂದು SDMC ಅದ ಅಂದ ಕೂಡಲೇ ಅವ್ನು ಕೇಳ್ತಾನ, ತಿಂಗಳಿಗೆ 1-2 ಕಿಲೋ ಅಕ್ಕಿ ಸಿಗ್ತಾವು ಇಲ್ಲೋ? ಅಕ್ಕಿ ಸಿಗಂಗಿಲ್ಲ ಅಂದ್ರ ನಿನ್ನ SDMCನೂ ಬೇಡ, ನಿನ್ನ ಸಾಲಿನ. ಬಹುತೇಕ ನಮ್ಗೆಲ್ಲ ಏನ್ ಬಡ್ದದ ಅಂತಂದ್ರ ಒಬ್ಬಕ್ಕೊಬ್ಬ ಹೇಳಲ್ಲ, ನಾವೆಲ್ಲರ ಮನಸ್ಸುಗಳೆಲ್ಲ ಕೆಟ್ಟೋಗ್ಯಾವ, ನಮ್ಮೆಲ್ಲರ ಮನಸ್ಸುಗಳು ಮಲಿನಾಗ್ಯಾವ. ಇವುಗಳನ್ನ ಸ್ವಚ್ಛ ಮಾಡೋದು ಬಹುತೇಕ ನನಗನ್ಸಿದೇನು ಅಂತಂದ್ರ ನಿಮ್ಮೂರಾಗ ಬಸ್ ಇರ್ಬೋದು, ನಿಮ್ಮೂರಾಗ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು. ಬಟ್ ಅದೆಲ್ಲಾ ದೇವಸ್ಥಾನಗಳ
ಅವೆಲ್ಲ ದೇವಸ್ಥಾನಗಳ ತಾಯಿ ನಿಜವಾದ ಧರ್ಮಸ್ಥಳ ಯಾವುದು ಅಂತಂದ್ರ ನಿಮ್ಮೂರಿನ ಶಾಲೆ ನಿಜವಾದ ಧರ್ಮಸ್ಥಳ ಇದ. ನಮ್ಮ ಶಾಲೆ ಒಳಗ 50 ಜನ 49 ಜನ ವಿದ್ಯಾರ್ಥಿಗಳು. ಬಹುತೇಕ ನನಗೆ ಅನಿಸ್ತದೆ ಈ ಹುಡುಗರು ಗೊತ್ತಾವಲ್ಲ ಇವ್ ದೇವರಂತ ಹುಡುಗರು. ಈ 59 ಹುಡುಗರು ಇಲ್ಲಿ ಕಲಿತಾವ ಅಂತಂದ್ರ ಅವ್ ಪೂರ್ವ ಜನ್ಮದ ಪುಣ್ಯನ ಇಲ್ಲಿರ್ಬೇಕು. ಅವ್ ಬೇಡಿ ಬಂದದ್ದ ಈ ಶಾಲೆ ಒಳಗದಾವ. ಶಾಲೆ ಒಳಗ ಕಡಿಮೆ ಸಂಖ್ಯೆ ಇರಬೇಕು, ಚಲೋ ಮಾಸ್ತರ್ ಇರ್ಬೇಕು. ನನಗ ಪೂರ್ವೆ ಸರ್ ಬಗ್ಗೆ ಮತ್ತು ಹಿರವೆ ಅವ್ರ ಬಗ್ಗೆ ಬಹಳ ಅಭಿಮಾನ. ಯಾಕೆ ಅಭಿಮಾನ ಅಂತಂದ್ರ ಇಲ್ಲಿ ನಮ್ಮ BO ಅವರು ನಿಪ್ಪಾಣಿ ಒಳಗೆ BO ಆಫೀಸ್ ಅದ ಕಾಣಿಸ್ತದೆ. BO ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ಕನಿಷ್ಠ ಒಂದು 50 ಮಂದಿ ಮಾಸ್ತರ್ಗಳನ್ನ ಇಲ್ಲಿ ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸ್ಬೇಕು ಅಂತಂದ್ರ ಈ ಶಾಲೆ ನೋಡಿದ್ರ ಏನ್ ಮಾಡ್ದಿದ್ರು ಚಿಂತಿಲ್ಲ, ಒಂದು ಗಿಡ ಹಚ್ಚಿದ್ರ ಈ ಅಮೃತ ಮಹೋತ್ಸವ ಮಾಡಿದ್ದು ಸಾರ್ಥಕ ಆಗ್ತಿತ್ತು. ಇದು ಕೇವಲ ಗಳತ್ರ ಅಮೃತ ಮಹೋತ್ಸವ ಅಲ್ಲ, ಇದು ಗಳತ್ರ ಅಮೃತ ಮಹೋತ್ಸವ ಅಲ್ಲ, ಇದೊಂದು ಪ್ರೇರಣೆ ಆಗ್ಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಪ್ರೇರಣೆಯ ಉತ್ಸವ ಆಗ್ಬೇಕು. ಬಹುತೇಕ ನಾವೆಲ್ಲ ಮಾತಾಡಿ ಹೋಗವ್ರು. ಸುಬ್ರಾಯ ಅವ್ರ ಕೈಯಾಗೂ ಏನಿಲ್ಲ, ನನ್ನ ಕೈಯಾಗೂ ಇಲ್ಲ, ನಾವೆಲ್ಲ ಮಾತು ಹೇಳಿ ಹೋಗವ್ರಂತ. ಅದಕ್ಕ ಈ ದೇಶದ ಸ್ಥಿತಿ ಏನಾಗ್ಯದ ಅಂತಂದ್ರ ಮಾತಾಡೋನ್ ಕೈಯಾಗ ಅಧಿಕಾರ ಇಲ್ಲ, ಅಧಿಕಾರ ಇದ್ದವಂಗ ಮಾತ ಇಲ್ಲ, ಅಧಿಕಾರ ಇದ್ದವಂಗ ಮಾತ ಇಲ್ಲ, ಅವ್ ಮಾತಾಡಂಗನ ಇಲ್ಲ, ಹಂಗ ಹೋಗ್ತಿರ್ತದ. ಇಂಥ ವಿಪರ್ಯಾಸದ ಸ್ಥಿತಿ ಒಳಗ ನಾವು ಇದ್ದೀವಿ ಅಂತ ಹೇಳ್ತಾ ಕೊನೆಗೆ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಹಾದಲ್ಲೆಲ್ಲ ಹೇಳ್ತಿರ್ತೀನಿ, ಒಂದು ಊರ್ ಸುಧಾರಿಸ್ಬೇಕು ಅಂತಂದ್ರ ಆ ಊರಾಗ ಒಂದು ಚಲೋ ಸಾಲ ಇರ್ಬೇಕಷ್ಟ. ನಾನು ನಮ್ಮ ಸುಬ್ರಾಯ ಕೇಳಿರ್ಬೇಕು, ನಾನು ಪ್ರತಿ ಹಾದಲ್ಲಿ ಹೇಳ್ತೀನಿ, ಒಂದು ಪುಣ್ಯದ ಕೆಲಸ ಯಾವುದು ಅಂದ್ರ ದೀಪ ಹಚ್ಚುವಷ್ಟು ಪುಣ್ಯದ ಕೆಲಸ ಮತ್ತೊಂದು ಯಾವುದೂ ಇಲ್ಲ. ಒಂದು ದೀಪ ಹಚ್ಚುವಷ್ಟು ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಒಂದು ಅತಿ ಪಾಪದ ಕೆಲಸ ಏನು ಅಂದ್ರೆ ದೀಪ ಆರಿಸುವಷ್ಟು ಪಾಪದ ಕೆಲಸ ಮತ್ತೊಂದಿಲ್ಲ. ದೀಪ ಹಚ್ಚುವುದು, ದೀಪ ಆರಿಸೋದು. ದೀಪ ಹಚ್ಚುವುದು ಅಂತಂದ್ರ ಗೊತ್ತಕ್ಕೆ ನಾವೆಟ್ಟ ಅದೀವಿ ಹೇಳಕ್ ನನಗೆ ಅಂಜಿಕಿಲ್ಲ. ಒಂದು ಸಾಲಿ ತೆಗೆಯುದು ಅಂತಂದ್ರ ಒಂದು ಊರಿಗೆ ದೀಪ ಹಚ್ಚೋ ಕೆಲಸ, ಒಂದು ಸಾಲಿ ಕಟ್ಟೋದು ಅಂದ್ರೆ ದೀಪ ಹಚ್ಚೋ ಕೆಲಸ. ಒಂದು ಬಾರ್ ತೆಗೆಯುದು ಅಂತಂದ್ರ 100 ಮಣಿ ದೀಪ ಆರಿಸೋ ಕೆಲಸ. ಬಹುತೇಕ ಈಗ ನಮಗೆ ದೀಪ ಹಚ್ಚೋದು ಬೇಕಾಗಿದೆ. ಇಲ್ಲಿ ಎಷ್ಟು ದೀಪಗಳ ಹತ್ತಾವ ಈ ಒಂದು ಸಾಲಿ ಒಳಗ. ಈ ವರ್ಷ 59 ಅದಾವ, ಎಷ್ಟು ದೀಪಗಳು ಹತ್ತಾವ. ಬಹುತೇಕ ಯಾವನೋ ಪುಣ್ಯಾತ್ಮ ಸಾಲಿ ತೆಗೆದು ನಮಗೆ ಕಲಿಸಿದ್ರಿಂದ ನಾವೆಲ್ಲ ಇವತ್ತ ದೀಪಗಳಾಗ್ತೀವಿ. ಅದಕ್ಕ ಇವತ್ತು ಇದು ನಿಮ್ಮ ಹಳ್ಳದ ಹಟ್ಟಿಯ ದೀಪ, ನಾಳೆ ಗಳತ್ಗ ದೀಪ, ಮುಂದೊಂದು ದಿನ ನಿಪ್ಪಾಣಿ ದೀಪ, ಅದರ ಮುಂದೊಂದು ದಿನ ಬೆಳಗಾವಿ ದೀಪ, ಅದರ ಮುಂದೊಂದಿನ ಕರ್ನಾಟಕದ ದೀಪ, ಭಾರತದ ದೀಪ, ಮುಂದೊಂದು ದಿನ ಜಗತ್ತಿನ ದೀಪ. ನಿಮ್ಮ ಮನೆಯ ಹಣತೆ ಜಗತ್ತನ್ನು ಬೆಳಗಬಲ್ಲದು, ಆ ಹಣತೆಗಳು ಹಚ್ಚಿಕೊಳ್ಳುವುದು ಈ ಶಾಲೆಯಲ್ಲಿ ಅನ್ನೋದು ನಮಗೆ ನೆನಪಿರ್ಬೇಕು ಅಂತ. ಅದಕ್ಕಾಗಿ ನೀವು ಇಷ್ಟೆಲ್ಲ ಜನ ನಾ ಬಳತ್ ಮಾತಾಡ್ನೇನ್ ಸರ್. ಕೊನೆಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಯಾಕೆ ಹೇಳ್ಬೇಕು ಅಂತಂದ್ರೆ ಗಂಡಸರನ್ನ ಸುಧಾರಿಸೋರು ಗಂಡಸರಲ್ರಿ, ಹೆಣ್ಮಕ್ಳು. ಬಹುತೇಕ ನಾನು ಸುಧಾರಿಸಿದವಳು ನಮ್ಮ ಅವನಿಕಿತ ನನ್ನ ಹೆಂಡತಿನ ನಾನು ಸುಧಾರಿಸ, ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು ಅಂತ. ಇವತ್ತು ನೋಡಿ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಗಂಡಸರ ಮನೆಯಾಗಿಂದ ಮಧ್ಯಾಹ್ನದ ಊಟ ಅಟ್ಟ ಮನೆಯಾಗಿಂದ, ಸಾಯಂಕಾಲದ ಊಟ ದಾಬಾದಾಗನ ಅಂತ. ಈಗ ಎಷ್ಟು ಧಾಬಾಗಳಾಗ್ಯಾವ ಅಂತಂದ್ರ ಸಣ್ಣ 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 4 ಮನೆ ಇದ್ದಲ್ಲಿ ಒಂದು ಧಾಬಾ ಆಗೇ ಇರ್ತದೆ. ಬಹುತೇಕ ಊಟಕ್ಕೆ ನಾ ಹೇಳಂಗಿಲ್ಲ, ನೀವು ಏನು ಊಟ ಮಾಡ್ತಿರೋ ಮಾಡ್ರಿ, ಯಾವ್ದು ಊಟ ಮಾಡ್ತಿರೋ ಮಾಡ್ರಿ, ಪ್ರಶ್ನೆ ಇಲ್ಲ. ಕುಡಿತವನ್ನ ಮನೆಯಲ್ಲಿ ಬರಗುಡದಂತೆ ಮನೆ ಹೊಸ್ತಿಲೊಳಗ ಯಂತ್ರ ಕಟ್ಟೋ ಕೆಲಸ ಯಾವುದು ಅಂತ ನಮ್ಮ ತಾಯಂದಿರ ಕೆಲಸ. ಹೆಣ್ಮಕ್ಳು ಇಷ್ಟು ಸ್ಟ್ರಿಕ್ಟ್ ಇಡ್ಬೇಕಲ್ಲ ಗಂಡನ್ನ, ಬಹುತೇಕ ಅದಕ್ಕೆ ಶಬ್ದನೇ ಇಲ್ಲ. ನೀ ಏನ್ ಮಾಡ್ತಿ ಮಾಡ, ಕುಡಿದು ಬಂದ್ರೆ ಮಾತ್ರ ನಿನ್ನ ಬಿಡಂಗಿಲ್ಲ, ವದಿತನ ಅನ್ನೋ ಲೆಕ್ಕಕ್ಕನ ಬರ್ಬೇಕಂತ. ಇಲ್ಲಂದ್ರೆ ಅವ್ರು ಸುಧಾರಿಸಂಗಿಲ್ಲ. ಮುಂದೊಂದು ದಿವಸ ಈ ದೇಶದ ಸ್ಥಿತಿ ಏನಾಗ್ಯದ ಅಂತಂದ್ರ ಎಲ್ಲರೂ ಕುಡುಕರ ಆಗಿಬಿಡ್ತಾರೇನೋ ಅಂತ ನನಗನ್ನಿಸ್ತದೆ. ಇಡೀ ದೇಶನ ಕುಡುಕರ ದೇಶ. ಯಾಕಂದ್ರೆ ಫಿಲಿಪೈನ್ಸ್ ಆಗಿತ್ತು, ಗುಂಡು ಹಾಕಿ ಕೊಂದ್ರು,
ಇವತ್ತು ನಮ್ಮ ಮಕ್ಕಳು, ಇವತ್ತ ಹುಡುಗರು, ಬಹುತೇಕ ಈ ದೇಶದ ಪ್ರಜೆಗಳು ನೀವು, ನಾವಲ್ಲ. ನಮ್ಮ ಕುಳ್ಳು ಹೋಗಿ ಹಳ್ಳಕ್ಕೆ ಬಿದ್ದಾವ್, ನಮ್ಮದು ಎಲ್ಲಾ ಮುಗ್ದತ್ತೆ. ಈ ದೇಶದ ಭವಿಷ್ಯ ಇರೋದು ನಿಮ್ಮ ಕೈಯಾಗ. ನೀವು ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ತೀರಿ ಗೊತ್ತಿಲ್ಲ, ಆದ್ರ ಕುಟಿತದಂತ ಮಾದಕ ವ್ಯಸನಗಳಿಗೆ ನೀವು ಅಂಟುಕೊಂಡ್ರ ನಿಮಗೂ ಭವಿಷ್ಯ ಇಲ್ಲ, ಈ ದೇಶಕ್ಕೂ ಭವಿಷ್ಯ ಇಲ್ಲ. ಬಹಳ ದೊಡ್ಡ ರೋಗ ನಮ್ಮ ದೇಶಕ್ಕೆ ಅಂಟಿದ್ದು. ಸರ್ಕಾರ ಅಂತೂ ಆದಾಯ, ಈಗ ಮೊನ್ನೆ ಒಂದು ಹೇಳಿದ್ರಲ್ಲ, ನೀವು ಟಿವಿಯಾಗ ನೋಡಿದ್ರೆ, ನಾಳೆ ಹೊಸ ವರ್ಷ ಡಿಸೆಂಬರ್ 31 ಒಬ್ಬ ಬಾರ್ ಮಾಲೀಕ ಕೇಳಲಿಕ್ಕೆತ್ತಿದ್ದ, ಕೇವಲ ಬೆಂಗಳೂರಿನೊಳಗ 6 ಕೋಟಿ ರೂಪಾಯಿದ ಸೆರೆ ಮಾರಾಟ ಆಗ್ತದ. 6 ಕೋಟಿ. ಅವ ಅಭಿಮಾನದಿಂದ ಹೇಳ್ತಿದ್ದ, ಇದ್ರೊಳಗೆ 3 ಕೋಟಿ ಗೌರ್ಮೆಂಟ್ ಟ್ಯಾಕ್ಸ್ ಹೋಗ್ತದೆ ಹೇಳ್ತಿದ್ದ. 3 ಕೋಟಿ ಟ್ಯಾಕ್ಸ್. ಅವ್ರು 3 ಕೋಟಿ ಟ್ಯಾಕ್ಸ್ ಸಲುವಾಗಿ ಬೆಳತನಕ ಏನ್ ಮಾಡ್ತೀರಿ ಮಾಡ್ರಿ ಮಕ್ಕಳ್ರಿ ಅಂತ ಅವ್ರು. ಎಲ್ಲದ ಗಾಂಧಿ ಕಂಡ ಕನಸೇನು, ನಾವು ಮಾಡ್ತಾ ಇರೋದೇನು? ಬಹುತೇಕ ಕುಡಿತದಂತ ಮಾದಕ ವ್ಯಸನದಂತ ಮತ್ತೊಂದು ವ್ಯಸನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಜಗತ್ತಿನ ಬಗ್ಗೆ ನಾವು ಮಾತಾಡೋದು ಬೇಡ, ನಮ್ಮ ಮನಿ ಸ್ವಚ್ಛ ಇದ್ರೆ ಸಾಕು. ನಮ್ಮ ಮನೆಗಳನ್ನ, ನಮ್ಮ ಮನಗಳನ್ನ, ಅದಕ್ಕ ಬಸವಣ್ಣವ್ರು ಹೇಳಿದ್ರಲ್ಲ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರಮನೆಯವರ ದುಃಖಕ್ಕೆ ಅಳುವರನು ಮೆಚ್ಚ ನಮ್ಮ ಕೊಡಲ ಸಣ್ಣ. ಬಹುತೇಕ ನನ್ನ ಕಳಕಳಿ ಇರೋದು ಒಂದು ಮತ್ತಿನ ಮುಕ್ತ ಭಾರತವನ್ನ ನಾವು ನಿರ್ಮಾಣ ಮಾಡೋಣ, ಮತ್ತಿನಿಂದ ಮುಕ್ತವಾದಂತ ನಮ್ಮ ಮನೆಯನ್ನ ನಿರ್ಮಾಣ ಮಾಡೋಣ. ಅವಾಗ ನಾವು ಕಲ್ತದ್ದ ಸಾರ್ಥಕ ಆಗ್ತದ, ನಾವು ಬದುಕಿದ್ದು ಸಾರ್ಥಕ ಆಗ್ತದ. ಅಸತ್ಯ ಅವೆಲ್ಲ ಆಮೇಲೆ ನೋಡೋಣ, ಕಳಬೇಡ ಕೊಲಬೇಡ ಅವೆಲ್ಲ ಮುಂದಿಂದು ನೋಡುನು, ಮೊದಲು ಇದ್ರೊಳಗೆ ಅಂದ್ರೆ ಉಳಿಯುನು ಅಂತ ನಂದು ಕಳಕಳಿ. ಆ ದಿಶೆ ಒಳಗ ನಮ್ಮ ಮನಗಳನ್ನ ಶುದ್ಧವಾಗಿಟ್ಕೊಂಡು ನಮ್ಮ ಮೌಲ್ಯಗಳನ್ನ ಕಾಪಾಡೋಣ ಅಂತ ಹೇಳ್ತಾ ನನ್ನನ್ನಿಲ್ಲಿ ಬರಮಾಡಿಕೊಂಡು ಮೌಲ್ಯಗಳ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ಶಾಲೆಯ ಶಿಕ್ಷಕರಿಗೂ ನನಗೇನ್ ಅನ್ನಿಸ್ತದ, ಪುರ್ವೆ ಅಂತವರು ಹಿರುವೆ ಅಂತವ್ರ ಸಂತತಿ ಬೆಳಿಬೇಕು. ಇವತ್ತು ಬಹಳ ಮಂದಿ ತಲೆ ಒಳಗೆ ಏನದ ಅಂತಂದ್ರೆ, ನಾ ಗೌರ್ಮೆಂಟ್ ಆಫೀಸ್ಗೆ ಹೋದ ಕೂಡಲೇ ನನಗೆಲ್ಲ ನಮಸ್ಕಾರ ಮಾಡ್ತಾರ. ಯಾಕಂದ್ರೆ ಅವೆಲ್ಲ ನನಗೆ ಗೊತ್ತಿದ್ದವಾಗ ಇರ್ತಾವ, ಬಹಳ ಕಡೆ ಎಲ್ಲ ನನಗೆ ನಮಸ್ಕಾರ ಮಾಡ್ತಾರ. ನಾ ಮುಂದೆ ಹೋಗೋಣ ಮಾಂಡ ಮಾಸ್ತರ್ ಬಂದು ನೋಡ್ತಾರ ಅವ್ರು ತಮ್ಮ. ಯಾಕಂದ್ರೆ ನಮಗೆ ಕುಡಿದು ಗೊತ್ತೇ ಇಲ್ಲ, ಅವ್ರಿಗೆ ಕುಡ್ಲಾರ್ದ ಕೆಲಸ ಅವ್ರಿಗೆ ಮಾಡೋದು ಗೊತ್ತಿಲ್ಲ. ಮತ್ತೆ ಇಂಥ ವ್ಯವಸ್ಥೆ ನಿರ್ಮಾಣದೊಳಗ ಇಂಥ ಯಾವುದೇ ಅಪೇಕ್ಷೆ ಇಲ್ಲದಂತೆ ಕೆಲಸ ಮಾಡಿ, ಬಹುತೇಕ ಸರ್ ಇಬ್ರು ನೀವೇನ ಟೀಚರ್ಸ್ ಅದಿರಲ್ಲ, ನಿಮ್ಮ ಜೀವನದ ಸಾರ್ಥಕತೆಯ ಪ್ರಮಾಣ ಪತ್ರಗಳು ಯಾವುವು ಅಂತಂದ್ರ ಇವರೆಲ್ಲರ ಚಪ್ಪಾಳೆ ಏನದಾವಲ್ಲ ನಿಮ್ಮ ಜೀವನದ ಸಾರ್ಥಕತೆಯ ಪ್ರಮಾಣ ಪತ್ರಗಳು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ಎಳೆಯರಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಕೂಡ ತಮ್ಮ ಮಾತಿನ ಮೋಡಿಯಲ್ಲಿ ಕಟ್ಟಿ ಹಾಕುತ್ತಾ ಜೀವನದಲ್ಲಿ ಏನೇ ಬಂದರೂ ಆತ್ಮಹತ್ಯೆಗೆ ಶರಣಾಗಬಾರದು. ಅದಕ್ಕಿಂತ ಮುಖ್ಯವಾಗಿ 2G 3G 4G 5G ಏನೇ ಬಂದರೂ ಕೂಡ ಗಂಜಿ ಮಾತ್ರ ಯಾವ ವೆಬ್ಸೈಟ್ದಿಂದನೂ ಡೌನ್ಲೋಡ್ ಆಗೋದಿಲ್ಲ. ಹೀಗಾಗಿ ಗಂಜಿ ಬೇಕಂತಂದ್ರೆ ಕೃಷಿ ಭೂಮಿ ಬೇಕು. ಅದಕ್ಕಾಗಿ ಕೃಷಿ ಭೂಮಿಯನ್ನು ವ್ಯಾಪಾರದ ಭೂಮಿಯನ್ನಾಗಿ ಮಾಡಬೇಡಿ ಅಂತ ಹೇಳೋದರ ಜೊತೆಗೆ ಕುಡಿತದ ಚಟ ಸಂಸಾರಕ್ಕೆ ಕಟ್ಟುವುದು ಚಟ್ಟ ಅನ್ನುವಂಥ ಮಾತನ್ನು ಅತ್ಯಂತ ಸೊಗಸಾಗಿ ತಿಳಿಸಿಕೊಟ್ಟಂಥ ಹಿರಿಯರಾದ ಡಾಕ್ಟರ್ VS ಮಾಳಿ ಸಾಹಿತಿಗಳು ಆರೋಗ್ಯರಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಯವರೆಗೆ ಗಡಿಭಾಗದ ಶೈಕ್ಷಣಿಕ ಸವಾಲುಗಳು ಹಾಗೂ ಜೀವನ ಮೌಲ್ಯಗಳು ಈ ಎರಡು ಅಭೂತಪೂರ್ವ ವಿಷಯಗಳ ಬಗ್ಗೆ ತಮ್ಮಲ್ಲಿದ್ದಂಥ ಜ್ಞಾನದ ಹರಿವನ್ನು ನಮಗೆ ಉಣಬಡಿಸಿದಂಥ ಡಾಕ್ಟರ್ ಸುಬ್ರಾವ್ ಎಂಟೆತ್ತಿನವರ್ ಸರ್ ಹಾಗೂ ಡಾಕ್ಟರ್ VS ಮಾಳಿ ಸರ್ ಅವರಿಗೆ ನಮ್ಮ ಸರಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳದಟ್ಟಿ ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯಾಯರು SDMC ಅವರು ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.